Academy of Higher Education, Mahe, Manipal, ಅರ್ಪಿಸುವ ಚಾಣಕ್ಯ ಶಾಲೆ ಸೀಸನ್ 3 ಪವರ್ಡ್ ಬೈ ಕಂಪ್ಯೂಟರ್ ಗ್ಯಾಲಕ್ಸಿ ಉಡುಪಿ, ಸಪೋರ್ಟೆಡ್ ಬೈ ಸಿಲಾಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಉಡುಪಿ ಮತ್ತು ನ್ಯಾಚುರಿಯಾ. ಈ ಚಾಣಕ್ಯ ಚಾಲೆಂಜ್ ಸೀಸನ್ 3ನ ಮೊದಲ ಸುತ್ತಿನ ಕೊನೆಯ 2 ಸ್ಪರ್ಧಾಳುಗಳು ಇದ್ದಾರೆ. ಇದರ ನಂತರ ನಿಮ್ಮಲ್ಲಿ ಆಯ್ಕೆ ಆದವರು ಬರ್ತಾರೆ ಮುಂದಕ್ಕೆ. ನಾವು ಈ ಎಪಿಸೋಡನ್ನು ಪ್ರಾರಂಭ ಮಾಡುವ. ನಮ್ಮೊಂದಿಗೆ ಇದ್ದಾರೆ ಶ್ರೀ ವೆಂಕಟರಮಣ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕುಂದಾಪುರ ಮತ್ತು ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ಇಬ್ಬರು ಬಾಲಕಿಯರ ತಂಡಗಳು. ಈಗ ಎಲ್ಲಿ ನೋಡಿದ್ರು ಕೂಡ ಬಾಲಕಿಯರೇ ಅಲ್ವಾ? ಏನು ಹೇಳ್ತೀರಿ? ಇಲ್ವಾ? ಹೌದಲ್ವಾ? ಫೋನ್ ಮಾತನಾಡಿದ್ರು ಕೂಡ ಬಾಲಕಿಯರ ಸೌಂಡು, ಹೆಣ್ಮಕ್ಕಳ ಸೌಂಡು. ಗೂಗಲ್ ಮ್ಯಾಪ್ನಲ್ಲಿ ಕೂಡ ನೀವೇ ಮಾತನಾಡೋದು. ಯಾರಿಗಾದರೂ ಫೋನ್ ತಪ್ಪದಿದ್ದರೂ ಕೂಡ ಅವರು ಮಾತನಾಡೋದು ನೀವೇ. ಗಂಡಸರ ಸ್ವರ ಎಂಬುದೇ ಇಲ್ಲ. ಖಾಲಿ ಒಂದು ಕಸ ಕೊಂಡೋಗುವ ಗಾಡಿಯಲ್ಲಿ ನಮ್ಮ ಸ್ವರ ಕೇಳ್ತಾ ಉಂಟು. ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಇಲ್ಲ. ಸೊ ಹಾಗಾಗಿ ದೇಶದ ಉತ್ತುಂಗದಲ್ಲಿ ರಾಷ್ಟ್ರಪತಿಯ ಕುರ್ಚಿಯಲ್ಲಿ ದ್ರೌಪದಿ ಮುರ್ಮು ಕೂತ್ಕೊಂಡಿರುವಾಗ ಹೆಣ್ಣು ಮಕ್ಕಳು ಯಾಕೆ ಕಡಿಮೆ? ನಾವು ಮುಂದೆ ಹೋಗಬೇಕು. ಪ್ರಧಾನವಾದಂಥ ಭೂಮಿಕೆಯನ್ನು ಕೊಟ್ಟಿದೆ. ಯಾಕೆಂದರೆ ನಿಮ್ಮ ಶಾಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ಕಳಿಸಿಕೊಟ್ಟಿದ್ದಾರೆ ಅಂತ ಹೇಳಿದರೆ ನಿಮಗೆ ಹೆಮ್ಮೆ ಆಗಬೇಕು. ಅಲ್ಲಿರುವಂಥ ಘಟಾನುಘಟಿಗಳು ಗಂಡು ಮಕ್ಕಳನ್ನು ಬಿಟ್ಟು ನಿಮ್ಮನ್ನು ಕಳಿಸಿದ್ದಾರೆ ಅಂತ ಹೇಳಿದರೆ ನೀವು ಮುಂದೆ ಬರಬೇಕು. ಬರುತ್ತಾ ಇದ್ದೀರಿ. ಸೊ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಪರಿಚಯವನ್ನು ನಿಮ್ಮ ಬಾಯಿಯಲ್ಲೇ ಕೇಳೋಣ. ವೆಂಕಟರಮಣ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕುಂದಾಪುರ. ಎಲ್ಲರಿಗೂ ನಮಸ್ತೆ. ನಾನು ಆಕಾಂಕ್ಷ ಎಸ್ಪೈ, ಶ್ರೀ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. CBSE ನಿಮ್ಮದು ಸ್ಟೇಟ್ ಸಿಲೆಬಸ್. ಎಸ್, ನಿಮ್ಮ ಫ್ರೆಂಡ್ ಇದ್ದಾರೆ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಕೆ ನವಮಿ ಭಟ್ಟ. ನಾನು ಶ್ರೀ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನವಮಿ ಭಟ್ರಿಗೆ ಯಾವುದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ? ಸಿಂಗಿಂಗ್, ಆ್ಯಕ್ಟಿಂಗ್ ಮತ್ತು ಡ್ಯಾನ್ಸಿಂಗ್ ಸ್ವಲ್ಪ ಅಷ್ಟೇ. ಹೌದು. ಮೊಬೈಲ್ನಲ್ಲಿ ಏನು ಇಂಟ್ರೆಸ್ಟ್ ಇಲ್ವಾ? ಇಲ್ವಾ? ಜಾಸ್ತಿ ಏನೂ ಇಲ್ಲ. ಜಾಸ್ತಿ ಇಲ್ಲ. ಹಾಗಾಗಿ ಇದರಲ್ಲೆಲ್ಲ ಜಾಸ್ತಿ. ಹೌದು. ಸರಿ, ಮತ್ತೆ ಒಂದು ಹಾಡು ಹೇಳಬೇಕು ನೀನು, ಆಯ್ತಾ? ಆಯ್ತು. ಓಕೆ, ವೆರಿ ಗುಡ್. ದಟ್ಸ್ ದ ಸ್ಪಿರಿಟ್. ಎಸ್, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್. ಎಲ್ಲರಿಗೂ ನಮಸ್ತೆ. ನಾನು ಹವಿಷಾ, ಟ್ರಿನಿಟಿ ಸೆಂಟ್ರಲ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಏನು ನಿಮಗೆ ಇಂಟ್ರೆಸ್ಟ್? ಹಾಡ್ತೇನೆ, ಅಷ್ಟಿಷ್ಟಲ್ಲ, ಸ್ವಲ್ಪ ಮಟ್ಟಿಗೆ. ಬಾತ್ರೂಮ್ನಲ್ಲಿ? ಹೌದು. ಹೌದು, ಒಪ್ಕೊಂಡ್ರಿ ನೀವು. ಎಸ್, ಸ್ಪೋರ್ಟ್ಸ್ನಲ್ಲಿ ಏನಾದರೂ ಇಂಟ್ರೆಸ್ಟ್ ಉಂಟಾ? ಬಿಕಾಸ್ ಯುವರ್ ಹೈಟ್ ಶೋಸ್ ದಟ್ ಪ್ಲೇಯಿಂಗ್ ವಾಲಿಬಾಲ್ ಆರ್ ಥ್ರೋಬಾಲ್, ಬಾಸ್ಕೆಟ್ಬಾಲ್. ಹೈಸ್ಕೂಲಿಗೆ ಬಂದ ಮೇಲೆ ಕಡಿಮೆ. ಹೈಸ್ಕೂಲಿಗೆ ಬಂದ ಮೇಲೆ ಮನೆಯವರು ಕಡಿಮೆ ಮಾಡಿದ್ರೆ ನೀನೇ ಕಡಿಮೆ ಮಾಡಿದ್ಯಾ? ಇಲ್ಲ, ಕೊರೋನಾ ಟೈಮಲ್ಲಿ ಅದು ಹೋಗಿದ್ದು ಒಂದ್ಸತಿ ಹೋಗಿಬಿಟ್ಟು. ಎಲ್ಲ ಹೋಯ್ತಾ? ಓಕೆ. ಇಲ್ಲದ್ರೆ ನಿಮ್ಮ ಸ್ಕಿನ್ ಎಲ್ಲ ಡಾರ್ಕ್ ಆಗುತ್ತೆ ಅಂತೇಳಿ ಹೊರಗೆ ಬರುವುದಿಲ್ಲ ಹೈಸ್ಕೂಲ್ನ ಹೆಣ್ಮಕ್ಕಳು. ಎಸ್, ನಿಮ್ಮ ಪಾರ್ಟ್ನರ್? ನನ್ನ ಹೆಸರು ನಿಕೋಲ್ ಸರಾವೋ. ನಾನು ಟ್ರಿನಿಟಿ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೆ. ಯಾವ ಪ್ಯಾರಿಶ್ ನೀವು? ಉಡುಪಿ ಪ್ಯಾರಿಶ್. ಮುಂದೆ ಏನಾಗಬೇಕೆಂಬ ಆಸೆ ಇದೆ ಸೆರಾವೋ? ಆಸ್ಟ್ರೋಫಿಸಿಸಿಸ್ಟ್. ಏನು? ಆಸ್ಟ್ರೋಫಿಸಿಸಿಸ್ಟ್. ಓಹ್, ಸಮಥಿಂಗ್ ಯುನೀಕ್. ಅಂದರೆ ಸುನೀತಾ ವಿಲಿಯಮ್ಸ್ ಹೋದವರು ವಾಪಸ್ ಬರಲಿಲ್ಲ, ಅವ್ರನ್ನ ಕರ್ಕೊಂಡು ಬರುವ ಅಂತೇಳಿ ಆಲೋಚನೆ ಇದೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಿಮ್ಮ ಏನು ಇಷ್ಟ ಇದೆ, ಗೋಲ್ ಇದೆ, ಅದು ಡಿಸೈಡ್ ಆಗಿರಬೇಕು ವೆನ್ ಯು ರೀಚ್ ಟು ದ 10th ಸ್ಟ್ಯಾಂಡರ್ಡ್ ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಓಕೆ. ಜನರಲ್ ನಾಲೆಡ್ಜ್ ಪ್ರಶ್ನೆಗಳು ನಿಮ್ಮ ಮುಂದೆ. ರೂಲ್ಸ್ ಹೇಳ್ತೇನೆ. ನೇರ ಪ್ರಶ್ನೆಗೆ ನೇರ ಉತ್ತರ, ಸರಿಯಾದ ಉತ್ತರ 50 ಅಂಕಗಳು. ಅದು ನಿಮ್ಗೆ ಆಗೋದಿಲ್ಲ ಅಂತ ಹೇಳಿದರೆ ನೀವು ಪಾಸ್ ಅಂತ ಹೇಳ್ಬೋದು, ಅಥವಾ ಯಾವುದೇ ಉತ್ತರ ಕೊಡ್ಬೋದು. ನೋ ಮೈನಸ್. ನಾನು ಊಟ ಆಯಿತಾ ಅಂತ ಹೇಳಿದರೆ ಸೇವಂತಿಗೆ ಅಂತ ಹೇಳ್ಬೋದು, ಮೈನಸ್ ಇಲ್ಲ. ಓಕೆ. ಸರಿಯಾದ ಉತ್ತರ ಬರಬೇಕೇನಿಲ್ಲ. ಅದನ್ನು ನೀವು ಮಾತಾಡಬೇಕು. ಕ್ಲಾಸ್ನಲ್ಲಿ ಮಾತನಾಡೋದಲ್ಲ ಅಲ್ವಾ? ನಾವು ಕ್ಲಾಸ್ನಲ್ಲಿಯೇ ಮಾತನಾಡೋದು, ವಾಶ್ರೂಮ್ನಲ್ಲಿ ಸ್ವಲ್ಪ ಜಾಸ್ತಿ ಮಾತನಾಡೋದು ಅಲ್ವಾ? ಲಾಟ್ ಆಫ್ ನಾಯ್ಸ್ ನವೆ ಡೇಸ್. ಓಕೆ. ನೀವು ಮೆಲ್ಲ ಡಿಸ್ಕಷನ್ ಮಾಡಬೇಕು. ಯಾಕೆಂದರೆ ಬೇರೆಯವರು ಕೇಳ್ತಾರೆ. ಹುಡುಗಿಯರು ಜಾಸ್ತಿ ಕೇಳೋದು, ನಮಗೆ ಎಲ್ಲ ಕೇಳೋದು ಕಡಿಮೆ. ಹುಡುಗರಿಗೆ ನಾವೆಲ್ಲ ನೋಡುವುದು, ನೀವೆಲ್ಲ ಕೇಳುವುದು ಅಲ್ವಾ? ಸೊ ನಾವು ಪೆರಂಪಳ್ಳಿಯಿಂದ ಆರಂಭಿಸ್ತಾ ಇದ್ದೇವೆ. ಈ ಪ್ರಶ್ನೆ ಎರಡೂ ತಂಡಗಳಿಗೂ. ಅವರಿಗೆ ಕೇಳಿದ್ದೇನೆ ಅವರೇ ಬಿದ್ದು ಸಾಯಿಲಿ ಅಂತ ಹೇಳೋದು ನೀವು ಸುಮ್ಮನೆ ಇರೋದಲ್ಲ. ಯಾಕಂದರೆ ಪಾಸ್ ಆಗುವಾಗ ಪ್ರಶ್ನೆ ಏನು ಅಂತೇಳಿ ನೀವು ಮತ್ತೆ ನನಗೆ ಕೇಳಲಿಕ್ಕಿಲ್ಲ. ಸೊ ಎಟ್ ಎ ಸೇಮ್ ಟೈಮ್ ಯು ಹ್ಯಾವ್ ಟು ಲಿಸನ್ ಟು ದಿಸ್ ಕ್ವಶನ್. ನಿಮಗೆ ಅರ್ಥ ಆಗಲಿಲ್ಲದಿದ್ದರೆ ಕನ್ನಡದಲ್ಲಿ, ನಾನು ಇಂಗ್ಲೀಷ್ನಲ್ಲಿ ನಿಮ್ಗೆ ಕೇಳ್ತೇನೆ. ಇಸ್ ಇಟ್ ಓಕೆ? ಎಸ್, ಜನರಲ್ ನಾಲೆಡ್ಜ್ ರೌಂಡ್. In Chanakya Challenge Season 3, in first round, last episode of this first round, and the selected will be for the next round. So all the best. And the question is,
1857 857 ಸಿಪಾಯಿ ದಂಗೆಗೆ ತಕ್ಷಣದ ಕಾರಣ ಯಾರು? ಹೂ, ಐ ಆಮ್ ನಾಟ್ ಆಸ್ಕಿಂಗ್ ವಾಟ್, ಹೂ ಈಸ್ ದ ಇಮಿಡಿಯೇಟ್ ಕಾಸ್ ಫಾರ್ ದ 1857 ಗ್ರೇಟ್ ರಿವೋಲ್ಟ್? ಮಂಗಲ್ ಪಾಂಡೆ. Mangal Pandey, right answer, 50 points. So there are so many reasons. Economic reason ಇದೆ, ಪೊಲಿಟಿಕಲ್ ರೀಸನ್ ಇದೆ, ಮಿಲಿಟರಿ ಕಾಸ್ ಇದೆ ಅಲ್ವಾ, ತುಂಬ ರೀಸನ್ ಇದೆ. ಆದರೆ ಇಮಿಡಿಯೇಟ್ ಕಾಸ್ ಅಂತ ಹೇಳುವಾಗ ನಾವು ಮಿಲಿಟರಿ ಕಾಸ್ ಅಂತ ಬರೀತೇವೆ. ಮಿಲಿಟರಿ ಕಾಸ್ನಲ್ಲಿ ಇಮಿಡಿಯೇಟ್ ಕಾಸ್ ಅಂತ ಹೇಳಿದರೆ ಮಂಗಳ್ ಪಾಂಡೆ ಬ್ರಿಟಿಷ್ ಆಫೀಸರ್ನನ್ನು ಕೊಂದದ್ದು. ಸೊ ಯಾವುದೇ ಪ್ಲ್ಯಾನ್ ಇರಲಿಲ್ಲ, ಏನು ಕೂಡ ಇರಲಿಲ್ಲ, ಹಾಗಾಗಿ ಅದು ಫೇಲ್ ಆಯಿತು. ಸೊ ಇನ್ SSLC ನಿಮಗೆ 6 ಮಾರ್ಕಿನ ಪ್ರಶ್ನೆ ಬರುತ್ತೆ, 3 ಮಾರ್ಕಿನದ್ದು, 2 ಮಾರ್ಕಿನದ್ದು, 1 ಮಾರ್ಕಿನದ್ದು ಬರುತ್ತೆ. ಸೊ ದಟ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸ್ಟೇಟ್ ಸಿಲೆಬಸ್ ಆಸ್ ವೆಲ್ ಆಸ್ ಇನ್ ದ ICSE ಸಿಲೆಬಸ್. ಓಕೆ, ವೆಲ್ ಡನ್, ಯು ಓಪನ್ ದ ಅಕೌಂಟ್. ರಪಕ್ಕ ಅಕೌಂಟ್ ಓಪನ್ ಮಾಡಿದ್ದಾರೆ. ಕುಂದಾಪುರ, ನಾವು ಹಿಂದೆ ಬೆಳೆದು ಬೇಡ. ನಮ್ಮ ದೇಶದ ಧ್ಯೇಯವಾಕ್ಯ ಯಾವುದು? ಈಗ ಎಲ್ಲದಕ್ಕೊಂದು ಟ್ಯಾಗ್ ಲೈನ್ ಇದೆಯಲ್ಲ, ಫಿಲಿಪ್ಸ್ ಬಿಲೀವ್ ಇನ್ ದ ಬೆಸ್ಟ್, ಪೆಪ್ಸಿ ದಿಲ್ ಮಾಂಗ್ತಾ ಹೈ ಮೋರ್. ನಮ್ಮ ದೇಶದ ಧ್ಯೇಯವಾಕ್ಯ ಯಾವುದು? ವಾಟ್ ಇಸ್ ದ ಟ್ಯಾಗ್ ಲೈನ್ ಆಫ್ ಇಂಡಿಯಾ? ಅಲ್ಲಲ್ಲಿ ಇದೆ ಅದು. ತಪ್ಪಾದರೆ ಮೈನಸ್ ಇಲ್ಲ, ಸಿಕ್ಕಿದ್ರೆ 50. ಮಾವಿನಕಾಯಿ ಸಿಗಬೇಕಾದ್ರೆ ಕಲ್ಲು ಬಿಡಿಸಾಡಬೇಕು ನಾವು, ಹೋದರೆ ಕಲ್ಲು, ಸಿಕ್ಕಿದ್ರೆ ಮಾವಿನಕಾಯಿ. ಪಾಸ್. ಅಷ್ಟು ಡಿಸ್ಕಷನ್ ಮಾಡಿದ್ದು ಯಾರು ಪಾಸ್ ಮೊದಲು ಹೇಳ್ತಾರಂತೆ, ಹಾಗೆ. ಎಸ್, 20 ಮಾರ್ಕಿಗೆ ಪೆರಂಪಳ್ಳಿ. One nation, different cultures. One nation, different culture. Very good. Given by you only. ಸತ್ಯಮೇವ ಜಯತೆ. ನ್ಯಾಷನಲ್ ಆ್ಯಂಬ್ಲೆಮ್ನ ಕೆಳಗೆ ಒಂದು ಲೈನ್ ಇದೆ, ಅದನ್ನು ಓದಬೇಕು ಮಕ್ಕಳೇ. ಖಾಲಿ 4 ಸಿಂಹವನ್ನು ನೋಡಿದರೆ ಕಾಣೋಲ್ಲ, ನಮ್ಗೆ ಕಾಣೋದೇ 3 ಸಿಂಹ, ಅದರಲ್ಲಿ ಒಂದು ಕಾಣೋಲ್ಲ. ನ್ಯಾಷನಲ್ ಆ್ಯಂಬ್ಲೆಮ್ನ ಕೆಳಗೆ ಸತ್ಯಮೇವ ಜಯತೆ ಅಂತಿದೆ. ರಾಷ್ಟ್ರಪತಿ ಭವನದಲ್ಲಿ, ಪ್ರಧಾನಮಂತ್ರಿಯ ಕಾರ್ಯಾಲಯದಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲಿ ನೋಡಿದರೂ ಕೂಡ ಸತ್ಯಮೇವ ಜಯತೆ ಅಂತ ಇದೆ. ಅದು ನಮ್ಮ ದೇಶದ ಧ್ಯೇಯವಾಕ್ಯವಾಗಿದೆ. ನೋ ವರೀಸ್. ಕುಂದಾಪುರ, ನಿಮಗೇನೆ ಪ್ರಶ್ನೆ, 50 ಅಂಕಗಳಿಗೆ. ಕರೆನ್ಸಿ ನೋಟಿನಲ್ಲಿ, ನೋಟ್ ನೋಡಿದ್ದೀರಲ್ಲ, ಕರೆನ್ಸಿ ಎಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ ನಿಮ್ಮದು, ಮೊಬೈಲ್ ಇಟ್ಕೊಳ್ಳೋದು, ಸ್ಕ್ಯಾನ್ ಮಾಡೋದು. ಶುರು ಮಾಡಿದ್ದೀರಾ ಹೀಗೆ ಅಂತ ಮಾಡಲಿಕ್ಕೆ? ವಾ, ಈಗ ಮಕ್ಕಳಿಗೆ 100 ರೂಪಾಯಿ ಕೊಡ್ತೀರಿ, ಅಂಗಡಿಗೆ ಕ್ಯಾಶ್ ಕೊಡ್ತೀರಿ, 74 ರೂಪಾಯಿ ಅವನಿಗೆ ಕೊಡಬೇಕು. ಅವನು ಚಿಲ್ಲರೆ ಎಷ್ಟು ಕೊಡಬೇಕು ವಾಪಸ್? ಎಷ್ಟು ಕಷ್ಟ ನೋಡಿ. 26 ರೂಪಾಯಿ ಕೊಡಬೇಕು. ಅದು ಭಾರಿ. ಒಂದು 3 ನಿಮಿಷದ ನಂತರ ಅವನು ಕೊಟ್ಟದ್ದು ಇಟ್ಕೊಂಡು ಬರ್ತೇವೆ ಫಾರ್ ಡಿಜಿಟಲ್ ಇದು. ಇನ್ನು ಮುಂದಕ್ಕೆ ಮೈನಸ್ ಎಲ್ಲ ಮಾಡಲಿಕ್ಕೆ ನಾವು ಕ್ಯಾಲ್ಕುಲೇಟರ್ ಕೊಂಡೋಗಬೇಕು. ಸೊ ನಿಮ್ಮನ್ನು ನಾನು ಡೈವರ್ಟ್ ಮಾಡೋಲ್ಲ. ಕರೆನ್ಸಿ ನೋಟಿನಲ್ಲಿ ಕನ್ನಡ ಭಾಷೆ ಎಷ್ಟನೇ ಸ್ಥಾನದಲ್ಲಿದೆ? ಕುಂದಾಪುರ, ನೋಟ್ ನೋಡಿದ್ದೀರಾ? ನೋಟಿನಲ್ಲಿ ಏನೆಲ್ಲ ಉಂಟು? ಮೈಕ್ ಇಡೀರಿ ಕೈಯಲ್ಲಿ. ನೋಟ್ನಲ್ಲಿ ಏನೆಲ್ಲ ಉಂಟು? ಒಂದು ಗಾಂಧೀಜಿ ಫೋಟೋ. ಒಂದು ಗಾಂಧೀಜಿ ಫೋಟೋ. ನಮ್ಮ ರಾಷ್ಟ್ರಪಿತರ ಫೋಟೋ ಇದೆ. ಮತ್ತೆ ಮತ್ತೆ ಆಂಬ್ಲಮ್. ಮತ್ತೆ ಮತ್ತೆ ನಂಬರ್. ಯಾವ ನೋಟ್ ಎಷ್ಟರದ್ದು ಅಂತ. ಕಲರ್ಸ್. ಮತ್ತೆ ಸಮಥಿಂಗ್ ಗವರ್ಮೆಂಟ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 10th ನಲ್ಲಿ ಇರೋದು ನಾವು. ರಿಸರ್ವ್ ಬ್ಯಾಂಕ್ ಲೆಸನ್ ಉಂಟಲ್ಲ ನಿಮಗೆ. ಮತ್ತೆ ಒಂದು ಸೀರೀಸ್ ನಂಬರ್. ಮತ್ತೆ ಭಾಷೆ ಇದೆ ಅಲ್ಲ, ಅದರಲ್ಲಿ ಕನ್ನಡ ಭಾಷೆ ಇದೆಯಾ? ನಾವು ನೋಡಿಲ್ಲ. ನಾವು ನೋಡಿಲ್ಲ. 50 ರೂಪಾಯಿಗೆ ಯಾವ ಕೋನ್ ಐಸ್ ಕ್ರೀಮ್ ಸಿಗುತ್ತೆ ಅದು ಗೊತ್ತುಂಟು ನಮಗೆ. ಎಸ್, ಪಾಸ್ ಅಂತ ಹೇಳ್ತಾರೆ ಅವರು. ಪೆರಂಪಳ್ಳಿ, 20 ಪಾಯಿಂಟ್ಸಿಗೆ 5th ಪ್ಲೇಸ್ ಅಂತ ಹೇಳ್ತೀರಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಿಮಗೆ 20 ಮಾರ್ಕ್ ಸಿಗ್ತಿತ್ತು. ವಿ ಆರ್ ಇನ್ ದ 4th ಪ್ಲೇಸ್. 4ನೇ ಸ್ಥಾನದಲ್ಲಿದ್ದೇವೆ ನಾವು. ಕರೆನ್ಸಿ ನೋಟಿನಲ್ಲಿ 4ನೇ ಸ್ಥಾನದಲ್ಲಿದ್ದೇವೆ. 50 ರೂಪಾಯಿ ಆದರೆ 50 ರೂಪಾಯಿಗಳು ಅಂತೇಳಿ ಇದೆ. ಕನ್ನಡದ ಹಾಗೇ ಇದೆ ಲೆಟರ್ಸ್ಗಳು.
ಕೆಳಗಿದೆ ಕೊನೆಯಲ್ಲಿ, ಅದು ತೆಲುಗು ಭಾಷೆ 50 ರೂಪಾಯಿಲು ಅಂತ ಇದೆ. ಸೊ ನಮ್ಮ ಭಾಷೆ ಮತ್ತು ಆಂಧ್ರ ಭಾಷೆ ಸಾಧಾರಣ ನಮ್ಮ ಲೆಟರ್ಸ್ಗಳು ಮಾತನಾಡುವ ಶೈಲಿ ಎಲ್ಲ ಹತ್ತಿರ ಎಲ್ಲ ಬೀಳುತ್ತೆ. ನೀವು ಪುಷ್ಪ 2 ಫಿಲ್ಮ್ ನೋಡಿದ್ದಿರಬೇಕು. ತೆಲುಗಿನಲ್ಲಿ ನೋಡಿದರೆ ಅದರ ಮಜವೇ ಬೇರೆ. ಇರಲಿ, ಕೊನೆಯ ಪ್ರಶ್ನೆ ಟ್ರಿನಿಟಿಗೆ. ಕರ್ನಾಟಕದ ಹೆಬ್ಬಾಗಿಲು ಯಾವುದು? ವಿಚ್ ಇಸ್ ಕಾಲ್ಡ್ ಗೇಟ್ ವೇ ಆಫ್ ಕರ್ನಾಟಕ? ಗೇಟ್ ವೇ ಆಫ್ ಇಂಡಿಯಾ ಕೇಳಿದರೆ ನೀವು. ಪಾಸ್. ಗೇಟ್ ವೇ ಆಫ್ ಕರ್ನಾಟಕ ಕುಂದಾಪುರ. ಮಂಗಳೂರು. ಇದು ಕ್ವಶನ್ ಮಾರ್ಕ್ ನನಗೆ ಕೇಳೋದ ನೀವು? ಅಂದಾಜಿಗೆ ಗುಂಡ? ಅಂದಾಜಿಗ? ಎಸ್, ಅಂದಾಜಿಗೆ ಸರಿಯಾಗಿದೆ. 20 ಅಂಕಗಳು. ಮಂಗಳೂರು ಕರೆಕ್ಟ್. ಕರ್ನಾಟಕದ ಹೆಬ್ಬಾಗಿಲು ಮಂಗಳೂರು. ರೌಂಡ್ ಮುಗಿದೆ ಜನರಲ್ ನಾಲೆಜ್ನದ್ದು. ಟ್ರಿನಿಟಿ 50ರಲ್ಲಿದ್ದೀರಿ ನೀವು. ಖುಷಿಯಾಗಿದ್ದೀರಿ. ಅಕೌಂಟ್ ಓಪನ್ ಮಾಡಿ ಆಮೇಲೆ ಟ್ರಾನ್ಸಾಕ್ಷನ್ನೇ ಮಾಡಿಲ್ಲ ನೀವು ಕೊನೆಯಲ್ಲಿ ಅಕೌಂಟನ್ನು ಓಪನ್ ಮಾಡಿದ್ದೀರಿ. 20 ಅಂಕಗಳು. ಸೊ ನೋ ವರೀಸ್. ಇನ್ನು ಮುಂದೆ ರೌಂಡ್ಸ್ ಇದೆ, ಅದರಲ್ಲಿ ಜಾಸ್ತಿ ಮಾಡ್ಬೋದು. ಸೊ ಎರಡನೇ ರೌಂಡ್ ಕರೆಂಟ್ ಅಫೇರ್ಸ್ ರೌಂಡ್. ಕರೆಂಟ್ ಅಫೇರ್ಸ್ ರೌಂಡ್ ಅಂದರೆ ಸಾಮಾನ್ಯವಾಗಿ ಇವತ್ತಿನವರೆಗೆ ಈ ಎಪಿಸೋಡು ನಾವು ರೆಕಾರ್ಡ್ ಮಾಡುವ ಹೊತ್ತಿನವರೆಗೆ ಆಗದಂಥ ವಿಷಯಗಳು. ಹಾಗಾಗಿ ಹೆಚ್ಚು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರುವುದರಿಂದ, ನಿಮಗೇನು ಬೇಕು ಅದು ಮಾತ್ರ ನೋಡುವುದರಿಂದ ಏನು ಪ್ರಪಂಚದಲ್ಲಿ ಆಗುತ್ತೆ ಎಂಬುದಾಗಿ ಗೊತ್ತಿರುವುದಿಲ್ಲ. ಸೊ ಅದಕ್ಕೋಸ್ಕರ ನಾನೇ ಆಪ್ಷನ್ಸನ್ನು ಕೊಡ್ತೇನೆ. ಸೊ ಆಪ್ಷನ್ಸ್ಗಳನ್ನು ಕೆಲವೊಮ್ಮೆ ನಾನು ಕೇಳುವುದಿಲ್ಲ, ನನಗೆ ಪ್ರಾಯ ಆಗಿದೆ, ಮರೆತು ಹೋಗ್ತದೆ. ನೀವು ಹಕ್ಕಿನಲ್ಲಿ ಕೇಳಬೇಕು. ಆಪ್ಷನ್ಸ್ ಕೊಡಲ್ಲ, ಹೀಗೂ ಕೂಡ ಕೇಳ್ಬೋದು. ಆಪ್ಷನ್ ಪ್ಲೀಸ್ ಅಂತ ಕೂಡ ಹೇಳ್ಬೋದು. ಇದು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಹಕ್ಕುಗಳನ್ನು ನಾವು ಕೇಳುವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಎಲ್ಲವೂ ಸಹಿಸಿಕೊಳ್ಳುತ್ತಾ ಇದ್ರೆ ಉಂಟಲ್ಲ, ಹಾಗಾಗಿ ನಮ್ಮ ರಸ್ತೆಗಳು ಈ ರೀತಿಯಲ್ಲಿ ಆಗಿವೆ. ಹಾಗಾಗಿ ನಮ್ಮ ಸರ್ಕಾರಿ ಇಲಾಖೆಗಳು ಹೀಗಾಗಿವೆ. ನಮ್ಮ ಹಕ್ಕನ್ನು ನಾವು ಕೇಳಬೇಕು. ಯಾಕೆಂದರೆ ನಮ್ಮ ತೆರಿಗೆಯಿಂದಲೇ ಸರ್ಕಾರ ನಡೆಯುತ್ತೆ, ನಮ್ಮಿಂದಲೇ ಸರ್ಕಾರ ನಡೆಯುತ್ತವೆ. ಸೊ ಹೀಗಿರುವಾಗ ನಾವು ನಮ್ಮ ಹಕ್ಕುಗಳನ್ನು ಹಕ್ಕಿನಲ್ಲಿ ಕೇಳಿಕೊಂಡು ಪಡೆಯಬೇಕು. ರೆಡಿ? ಎಸ್. ಮೊದಲ ಪ್ರಶ್ನೆ ಸರಿ ಪ್ರಶ್ನೆ ಕೇಳಿ. ಪ್ರಶ್ನೆ ಉದ್ದ ಉಂಟು, ಇಲ್ಲಿಂದ ಕುಂದಾಪುರವರೆಗೆ ಉಂಟು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿಯ ಅಧ್ಯಕ್ಷತೆಯಲ್ಲಿ 1924ರಲ್ಲಿ ಕರ್ನಾಟಕದಲ್ಲಿ ಜರುಗಿತು. ಇನ್ 1924 there was a conference of Indian National Congress under the leadership of ಮಹಾತ್ಮ ಗಾಂಧೀಜಿ. ಅದರ 100ನೇ ವರ್ಷ ಅಲ್ಲಿಯೇ ನಡೆಯಿತು. ಯಾಕೆಂದರೆ ಎಲ್ಲಿ? ಕರ್ನಾಟಕದಲ್ಲಿಯೇ ನಡೆಯಿತು. ನನ್ನ ಪ್ರಶ್ನೆ ಏನಂದರೆ, ಆ ಸ್ಥಳ ಯಾವುದು? 1924ರಲ್ಲಿ ಗಾಂಧೀಜಿಯ ಅಧ್ಯಕ್ಷರೊಂದಿಗೆ ಆದಂತಹ ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಅದರ 100ನೇ ವರ್ಷ ಅದೇ ಸ್ಥಳದಲ್ಲಿ ಆಯಿತು, ಕರ್ನಾಟಕದಲ್ಲಿ. ಆ ಸ್ಥಳ ಯಾವುದು? ಯುವರ್ ಆಪ್ಷನ್ಸ್ ಆರ್: ಎ ಬೆಳಗಾವಿ, ಬಿ ಬೀದರ್, ಸಿ ಗದಗ, ಡಿ ಧಾರವಾಡ. ಎ ಬೆಳಗಾವಿ, ಬಿ ಬೀದರ್, ಸಿ ಗದಗ, ಡಿ ಧಾರವಾಡ. ಎ ಬೆಳಗಾವಿ ರೈಟ್ ಆನ್ಸರ್. 50 ಪಾಯಿಂಟ್ಸ್. ಬೆಳಗಾವಿಯಲ್ಲಿ ಸುವರ್ಣಸೌಧ ಇದೆ. ಬೆಂಗಳೂರಿನಲ್ಲಿ ಒಂದು ಅಧಿವೇಶನ ನಡೆಯುತ್ತದೆ, ಅದು ವಿಧಾನಸೌಧ. ಕರ್ನಾಟಕಕ್ಕೆ 50 ವರ್ಷ ಆದಾಗ, ರಾಜ್ಯ ಆಗಿ 50 ವರ್ಷ ಆದಾಗ, ಕರ್ನಾಟಕ ಎಂಬ ಹೆಸರು ಬಂದು 50 ವರ್ಷ ಹೋದ ವರ್ಷ ಆಯಿತು ನವಂಬರಿಗೆ. ಕರ್ನಾಟಕ ಸ್ಟೇಟಾಗಿ 50 ವರ್ಷ ಆದಾಗ 1996, ಆವಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಒಂದು ಅಧಿವೇಶನ ಆಗಬೇಕು ಅಂತ ಹೇಳಿ ಮನಸ್ಸು ಮಾಡುತ್ತಾ ಸುವರ್ಣಸೌಧ ಅಂತ ಕಟ್ತಾರೆ. ಸೊ ಆ ಪ್ರದೇಶದಲ್ಲಿ ಈ 1924ನ ಕಾಂಗ್ರೆಸ್ ಅಧಿವೇಶನ, ಅದು ಕೂಡ ನಮ್ಮ ರಾಷ್ಟ್ರಪಿತ ಗಾಂಧೀಜಿಯವರ ಅಧ್ಯಕ್ಷರೊಂದಿಗೆ ನಡೆದದ್ದು. ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅದನ್ನು 100 ವರ್ಷದ ಈ ಸಂಭ್ರಮಾಚರಣೆಯನ್ನು ಬೆಳಗಾವಿಯಲ್ಲಿ ಮಾಡಿದರು. ರೈಟ್ ಆನ್ಸರ್. 50 ಪಾಯಿಂಟ್ಸ್. ವೆಲ್ ಡನ್. ಪರಂಪಳ್ಳಿ ರೆಡಿ? ಎಸ್. ಜನವರಿ 20ರಂದು ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಅಮೆರಿಕದ ಅಧ್ಯಕ್ಷರಾದರು ಅಲ್ವಾ? ಎಲ್ಲರ ಕಣ್ಣು ಟಿ ವಿ ಪರದೆ ಮೇಲೆ, ನ್ಯೂಸ್ ಪೇಪರ್ನ ಮೇಲೆ, ಮೀಡಿಯಾದ ಮೇಲೆ ಇತ್ತು. January 20th, Donald Trump has taken the oath for the second time as the president of USA or America. ಅವರು ಅಮೆರಿಕದ ಎಷ್ಟನೆಯ ಅಧ್ಯಕ್ಷ? ಆಪ್ಷನ್ಸ್ ಆರ್:
A 67, B 37, C 47, D 57. A 67, B 37, C 47, D 57. 47. 47. I may not give the marks for what? ನಿಮ್ಮ ಉತ್ತರ ಸರಿ ಇದ್ರೂ ಕೂಡ ನಾನು ವ್ಯಾಲ್ಯೂಯೇಟರ್ ಆದರೆ ಅಂಕ ಕೊಡುವುದಿಲ್ಲ. ಆಪ್ಷನ್ C 47. C47 ಅಂತ ಹೇಳಬೇಕು. ಇದು ಯಾಕೆ ನಿಮ್ಗೆ ಈ ರೌಂಡ್ ನಾನು ಇಟ್ಟಿದ್ದೇನೆ ಅಂತ ಹೇಳಿದರೆ, ನಾವೊಂದು ಖುಷಿಯಲ್ಲಿ ಗೊತ್ತಿದೆ, ಆನ್ಸರ್ ಗೊತ್ತಿದೆ ಅಂತ ಹೇಳಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಆಪ್ಷನ್ ನಂಬರ್ ಬರೆಯೋದೇ ಇಲ್ಲ, ಅಥವಾ ಯಾವುದೋ ಒಂದು ಆಪ್ಷನ್ ನಂಬರ್ ಬರೆದು ಬಿಡ್ತೇವೆ. ಬಿ ಪರ್ಟಿಕ್ಯುಲರ್. ವ್ಯಾಲ್ಯೂಯೇಟರ್ನನ್ನು ನೀವು ಹೀಗೆ ಮಾಡಿ ಇಂಪ್ರೆಸ್ ಮಾಡಬೇಕು ಅಂತ ಹೇಗೆ ಅಂತ ಹೇಳಿದರೆ, ಕುಂಭಮೇಳದಲ್ಲಿ ಮೊನಾಲಿಸನ ಕಣ್ಣು ಇಂಪ್ರೆಸ್ ಮಾಡಿದ ಹಾಗೆ. ನೋಡಿದ್ರೆ ಅವರನ್ನು ಟ್ರೆಂಡ್ನಲ್ಲಿದ್ದಾರೆ, ನೋಡಿಲ್ಲ, ಪೈ ನೋಡಿಲ್ಲ, ಅವಳದೆಂಥದ್ದು, ಅವಳಿಗಿಂತ ನನ್ನದೇ ಚಂದ ಇದೆ ಕಣ್ಣು ಅಂತೇಳಿ ಅಲ್ವಾ. ಎಸ್, C47 ರೈಟ್ ಆನ್ಸರ್, 50 ಪಾಯಿಂಟ್ಸ್, ವೆಲ್ ಡನ್. ಎರಡನೇ ಪ್ರಶ್ನೆ ನಿಮಗೇನೆ ಕೇಳ್ತಾ ಇದ್ದೇನೆ, 50 ಅಂಕಗಳಿಗೆ. ವಿಶ್ವದ ಮೊದಲ ಖೋಖೋ ವರ್ಲ್ಡ್ ಕಪ್ ಇಂಡಿಯಾದಲ್ಲಿ ನಡೆಯಿತು ಫಾರ್ ದ ಫಸ್ಟ್ ಟೈಮ್. ಸುಮಾರೆಲ್ಲ ದೇಶಗಳು ಭಾರತದೊಂದಿಗೆ ಜೋಡಿಸಿಕೊಂಡು ಖೋಖೋ ಆಡುವಂಥ ದೇಶಗಳೆಲ್ಲ ಆಡಿದರು. ನಮ್ಮ ದೇಶ ಭಾರತ ಮಹಿಳೆಯರು ಮತ್ತು ಪುರುಷರ ಎರಡೂ ವಿಭಾಗದಲ್ಲಿ ಕೂಡ ವರ್ಲ್ಡ್ ಚಾಂಪಿಯನ್ಸ್ ಆದರು. ಓಕೆ, ನನ್ನ ಪ್ರಶ್ನೆ ಅಂತ ಹೇಳಿದರೆ, ಎರಡು ಮಹಿಳೆಯರ ಮತ್ತು ಪುರುಷರ ತಂಡಗಳು ವರ್ಲ್ಡ್ ಚಾಂಪಿಯನ್ ಆಗಲಿಕ್ಕೆ ಅವರ ಅಪೋಸಿಟ್ ತಂಡ ಯಾವುದು? ವಿಚ್ ವಾಸ್ ದ ಒಪೋನೆಂಟ್ ಟೀಮ್ ಇನ್ ದ ವರ್ಲ್ಡ್ ಕಪ್ ಖೋಖೋ ಫೈನಲ್ ಮ್ಯಾಚ್ ಇನ್ ಡೆಲ್ಲಿ, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಆದದ್ದು. ಎ ಇರಾನ್, ಬಿ ನೇಪಾಳ್, ಸಿ ಭೂತಾನ್, ಡಿ ಪೆರು. ಇರಾನ್ ಇತ್ತು, ಪೆರು ಇತ್ತು, ಸೌತ್ ಆಫ್ರಿಕಾ ಇತ್ತು, ತುಂಬ ದೇಶಗಳಿತ್ತು. ಐ ರಿಪೀಟ್, ಎ ಇರಾನ್, ಬಿ ನೇಪಾಳ್, ಸಿ ಭೂತಾನ್, ಡಿ ಪೆರು. ಕೊರೋನಾ ಅಂತ ಆಡುವುದನ್ನೇ ನಿಲ್ಲಿಸಿದರೆ ಖೋಖೋ ಇಲ್ಲಿ ಗೊತ್ತಿರುತ್ತೆ. ಪರಂಬಳ್ಳಿ, ಖೋಖೋ ಆಡ್ತೀರಾ? ಹೇಗೆ ಆಡೋದು ಅದು? ಹೇಗೆ ಆಡೋದು? ಉತ್ತರಕ್ಕೆ ಮತ್ತೆ ಹೋಗು. ನಾವು ಟೇಬಲ್ ಮೇಲೆ ಆಡೋದಾ? ಮತ್ತೆ ಗ್ರೌಂಡ್ನಲ್ಲಿ ಹೇಗೆ? ಚೇಸರ್ಸ್ ಮತ್ತು ರನ್ನರ್ಸ್. ಗುಡ್. ಈಗ ಹೇಳಿ, ವಿಚ್ ವಾಸ್ ದ ಒಪೋನೆಂಟ್ ಟೀಮ್? ಎ ಇರಾನ್, ಬಿ ನೇಪಾಳ್, ಸಿ ಭೂತಾನ್, ಡಿ ಪೆರು. ಸಿ ಭೂತಾನ್. ರಾಂಗ್ ಆನ್ಸರ್. ಆನ್ಸರ್ ವಾಸ್ ರಾಂಗ್. ಎಸ್, ಕುಂದಾಪುರ. ಈಗ ಉಳಿದದ್ದು 3 ಆನ್ಸರ್ಸ್ಗಳು: ಇರಾನ್, ನೇಪಾಳ್ ಆ್ಯಂಡ್ ಪೆರು. ಬಿ ನೇಪಾಳ್ ರೈಟ್ ಆನ್ಸರ್, 20 ಪಾಯಿಂಟ್ಸ್. ನೇಪಾಳ್ ನೋಡಿ, ನಮ್ಮದೇ ದೇಶೀಯ ಕ್ರೀಡೆ, ನಮ್ಮ ದೇಶದ ಸುತ್ತ ಇದನ್ನು ಆಡ್ತಾರೆ. ಸೊ ಭೂತಾನ್ ಆ ರೀತಿಯಲ್ಲಿ ನೀವು ಗೆಸ್ ಮಾಡಿದಿರ್ಬೋದು, ಆದರೆ ಭೂತಾನ್ ಬರಲಿಲ್ಲ, ನೇಪಾಳ್ ಬಂದಿತ್ತು. ಇಬ್ಬರೂ ಮೆನ್ ಮತ್ತು ವುಮೆನ್ ಎರಡರಲ್ಲೂ ಕೂಡ ಫೈನಲ್ಗೆ ಹೋದರು. ಆ ಮೆನ್ನಲ್ಲಿ ಭಾರಿ ಪೈಪೋಟಿ ಇತ್ತು, ವುಮೆನ್ನಲ್ಲಿ ಅಷ್ಟೇನು ಇರಲಿಲ್ಲ. ಸೊ ನೇಪಾಳ್ ವಾಸ್ ದ ರೈಟ್ ಆನ್ಸರ್. ಸೊ ಖೋಖೋವನ್ನು ಒಲಿಂಪಿಕ್ಸ್ಗೆ ಸೇರಿಸಬೇಕು ಅಂತೇಳಿ ಈಗ ಒತ್ತಡ ಬೀಳ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಎಷ್ಟೋ ವರ್ಷಗಳ ನಂತರ ಇದರ ವರ್ಲ್ಡ್ ಕಪ್ ಆಗ್ತದೆ. ಕೊನೆಯ ಪ್ರಶ್ನೆ, ಕುಂದಾಪುರ. ರೆಡಿ? ಎಸ್. ಭಾರತೀಯ ಚುನಾವಣಾ ಆಯೋಗದ ಮುಖ್ಯಸ್ಥ ಯಾರು? ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಎ ರತನ್ ಕುಮಾರ್, ಬಿ ಅರುಣ್ ವರ್ಮಾ, ಸಿ ಅಶೋಕ್ ರಾವ್, ಡಿ ರಾಜೀವ್ ಕುಮಾರ್. ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ: ಎ ರತನ್ ಕುಮಾರ್, ಬಿ ಅರುಣ್ ವರ್ಮಾ, ಸಿ ಅಶೋಕ್ ರಾವ್, ಡಿ ರಾಜೀವ್ ಕುಮಾರ್. ಡಿ ರಾಜೀವ್ ಕುಮಾರ್. ಡಿ ರಾಜೀವ್ ಕುಮಾರ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ರೈಟ್ ಆನ್ಸರ್, 50 ಪಾಯಿಂಟ್ಸ್. ಎಸ್, ಇಲ್ಲಿಗೆ ನಮ್ಮ 2 ಸುತ್ತುಗಳು ಮುಗಿವೆ. ಓಕೆ, ಕುಂದಾಪುರ ಇದ್ದೀರಿ 140, 140 ಇದ್ದೀರಿ. 2 ಬೋನಸ್ಗಳಿಗೆ ಉತ್ತರ ಕೊಟ್ಟಿದ್ದೀರಿ, 2 ನೇರ ಅಂಕಗಳು 140, ಮತ್ತು ನೀವಿದ್ದೀರಿ 100ನಲ್ಲಿ 100 ಅಂಕಗಳನ್ನು ಪಡೆದಿದ್ದೀರಿ. ಸೊ ಮುಂದಕ್ಕೆ ಹೋಗ್ಬೋದು. ಸೊ ಅದರ ನಡುವೆ ಚಾಣಾಕ್ಷ ಚಾಲೆಂಜ್ ಸೀಸನ್ 3 ಈ ಎಪಿಸೋಡ್ನ ಅಲ್ಲಿ ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ. ವಿರಾಮದ ನಂತರ ಚಾಣಾಕ್ಷ ಚಾಲೆಂಜ್ ಸೀಸನ್ 3 ಮುಂದುವರಿತದೆ.
Manipal Academy of Higher Education presents Chanaksha Challenge Season 3, powered by Computer Galaxy Udupi, supported by Silas PU College Udupi, Naturia. ಯಾದ್ವಿ ಏನ್ ತಿಂಡಿ ಮಾಡ್ಕೊಡ್ಲೆ? ಅಮ್ಮ ದೋಸೆ ತಿಂದು ತುಂಬಾ ದಿನ ಆಯ್ತು, ದೋಸೆ ಮಾಡಮ್ಮ. ನಿನ್ನೆ ದೋಸೆ ಇಟ್ಟೇ ರುಬ್ಬಿಲ್ಲ, ಬೇರೆ ಏನಾದ್ರೂ ಮಾಡ್ಕೊಡ್ಲಾ? ಶ್ರುತಿ, ನ್ಯಾಚುರಲ್ಸ್ ರೆಡಿ ಇಡ್ಲಿ ದೋಸೆ ಬ್ಯಾಟರ್ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಸರಿ. ಹೀಗಿನ ಬ್ಯುಸಿ ಲೈಫ್ಗೆ ಪ್ರಿಸರ್ವೇಟಿವ್ ರಹಿತ ಮನೆಯ ರುಚಿ ಅಂತಿರುವ ನ್ಯಾಚುರಿಯಾಸ್ ಇಡ್ಲಿ ಹಾಗೂ ದೋಸಾ ಬ್ಯಾಟರ್. Dreaming big, it ain't easy. It makes us think, what else can we learn? How else can we solve? And who else can we impact to make the world a better place? We are the change makers, who with our collective passion dare to make a dent in the world and change it for the better forever. We are Manipal Academy of Higher Education. Computer Galaxy, a leading multi-brand computer sales and service center in Udupi for all brands of laptop, PC, printer and accessories to protect your computer from virus, to support for your internet connection, to secure your home with CC cameras. One-stop solution for your IT and surveillance system needs. Please do visit Computer Galaxy 1001 near Bhima Jewellers, Chittaranjan Circle, Udupi. Contact 99642 78276. ಬ್ರೇಕಿನ ನಂತರ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡ್ಗೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಕುಂದಾಪುರದಿಂದ ಶ್ರೀ ವೆಂಕಟರಮಣ ಹೈಸ್ಕೂಲ್ ಮತ್ತು ಪೆರಂಪಳ್ಳಿಯಿಂದ ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್. ಸರಿ, ಈ ಪ್ರಶ್ನೆಗೆ ಈ ರೌಂಡಿಗೆ ಹೋಗೋ ಮೊದಲು ನಿಮ್ಮ ಶಾಲೆ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮ ಶಾಲೆಯಲ್ಲಿ ಏನಿದೆ, ಎಷ್ಟು ಮಂದಿ ಇದ್ದಾರೆ, ನಾನು ಯಾಕೆ ನಿಮ್ಮ ಶಾಲೆಗೆ ಬರಬೇಕು? ನಮ್ಮ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರೀ ಪ್ರೈಮರಿಯಿಂದ ಕಾಲೇಜ್ ತನಕ ಎಜುಕೇಷನ್ ಫೆಸಿಲಿಟಿ ಇದೆ. ಒಂದೇ ಕ್ಯಾಂಪಸ್ಸಾ? ಹಾಂ, ಒಂದೇ ಕ್ಯಾಂಪಸ್. ಸೊ ನೀವು ಕಾಲೇಜ್ನವರನ್ನು ನೋಡ್ಬೋದು, ಅವರು ನಿಮ್ಮನ್ನು ನೋಡ್ಬೋದು, ನೀವು LKG ಅವರನ್ನು ನೋಡ್ಬೋದು, LKG ಅವರು ನಿಮ್ಮನ್ನು ನೋಡ್ಬೋದು. ವೆರಿ ಗುಡ್, ಚಾನ್ಸ್ ಮಾರಿ. ದೊಡ್ಡ ಕ್ಯಾಂಪಸ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, 2 ಆಡಿಟೋರಿಯಮ್ಸ್ ಹಾಲ್ ಇದೆ. ಪ್ರೈಮರಿಗೆ ಒಂದು ಬಿಲ್ಡಿಂಗ್, ಮತ್ತು ನಮಗೆ ಬೇರೆ ಬೇರೆ ಬಿಲ್ಡಿಂಗ್ ಆಗಿ ಎಜುಕೇಷನ್ ಫೆಸಿಲಿಟಿ, ಒಳ್ಳೆ ಫುಡ್ ಫೆಸಿಲಿಟಿ ಇದೆ. ಒಳ್ಳೆ ಫುಡ್ ಫೆಸಿಲಿಟಿ ಅಲ್ವಾ? ನಿಮ್ಮನ್ನು ನೋಡುವ ಗೊತ್ತಾಗುತ್ತೆ. ಮತ್ತು
ಟೀಚಿಂಗ್ ಸ್ಟಾಫ್ ಒಳ್ಳೆದಿದೆ, ಅದ್ರ ಜೊತೆಗೆ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ತುಂಬ ಒಳ್ಳೆದಿದೆ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಜೊತೆಗೆ ಸ್ಪೋರ್ಟ್ಸಿಗೂ ಕೂಡ ತುಂಬ ಎನ್ಕರೇಜ್ ಮಾಡ್ತಾರೆ ಟೀಚರ್ಸ್ ಎಲ್ಲ. ಸೊ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಅಲ್ಲ? ಸಿಂಗಿಂಗ್. ಎಲ್ಲ ಸಿಂಗಿಂಗೆಯಾ? ಓಕೆ, ಒಂದು ಹಾಡು ಹೇಳ್ಬೋದಾ? ಹೇಳಿ. ಯಾಕೆ ಕಾಡುತ್ತೀಹೆ ಸುಮ್ಮನೆ ನನ್ನನು ಯಾವುದು ಈ ರಾಗ, ಯಾಕೆ ಕಾಡುತ್ತೀಹೆ ಸುಮ್ಮನೆ ನನ್ನನು ಯಾವುದು ಈ ರಾಗ, ಒಂದೇ ಸಮನೆ ಹಾಯುತ್ತಲಿದೆ ಅರಿವಿಗೆ ಗುರುತೇ ತಪ್ಪಿದಾಗ, ಯಾಕೆ ಕಾಡುತ್ತೀಹೆ ಸುಮ್ಮನೆ ನನ್ನನು ಯಾವುದು ಈ ರಾಗ. ವೆರಿ ಗುಡ್, ವೆರಿ ಗುಡ್. ನೀವು ಕ್ಲಾಸಿಗೆ ಹೋಗ್ತೀರಾ? ಹಿಂದೂಸ್ತಾನಿ ಹಿಂದೂಸ್ತಾನಿ ಕಲಿತಿದ್ದೆ. ಎಕ್ಸಾಮ್ಸ್ ಪ್ರಾರಂಭಿಕ ಅಂತ ಒಂದು ಜೂನಿಯರ್ ಬರೀಲಿಲ್ಲ, ಪ್ರಾರಂಭಿಕ ಅಂತ ಗಂಧರ್ವ ಪರೀಕ್ಷೆಯನ್ನು ಬರೀತಿದ್ದೆ. ಹೌದಾ? ಸರಿ, ಟ್ರಿನಿಟಿಗೆ ಯಾಕೆ ಬರಬೇಕು ನಾವು? ಟೆಲ್ ಮೀ ಸಮಥಿಂಗ್ ಅಬೌಟ್ ಯುವರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್. ನಮ್ಮ ಶಾಲೆ ಟ್ರಿನಿಟಿ 2 ಬಿಲ್ಡಿಂಗ್ ಇದೆ. ಫಸ್ಟ್ ಪ್ರೀ ಪ್ರೈಮರಿಯಿಂದ 10th ವರೆಗೆ ಮಾತ್ರ. ಅಂದರೆ ನಮ್ಮ ಶಾಲೆಗೆ ಯಾಕೆ ಬರಬೇಕಂದ್ರೆ ಫಸ್ಟ್ ಆಫ್ ಆಲ್ ಫುಲ್ ಸುತ್ತಮುತ್ತ ಗ್ರೀನ್, ಓದಲಿಕ್ಕೆ ಸಹ ಆಡಲಿಕ್ಕೆ ಸಹ 2 ಒಳ್ಳೆ ಎನ್ವೈರ್ಮೆಂಟ್ ಅದು. ಮತ್ತು ಟೀಚರ್ಸ್ ಬರೀ ಆಟ ಪಾಠ ಅಷ್ಟೇ ಅಲ್ಲ, ಮೌಲ್ಯಗಳನ್ನು ಸಹ ನಮ್ಮಲ್ಲಿ ತುಂಬಿಸ್ತಾರೆ. ಮತ್ತು ಆ ಹಿಂಜರಿಕೆ ಇರೋದಿಲ್ಲ ಟೀಚರ್ಸ್ ಹತ್ರ ಮಾತಾಡುವಾಗ. ಟೀಚರ್ಸ್ ಒಳ್ಳೆಯದು, ಫ್ರೆಂಡ್ಲಿ, 100% ರಿಸಲ್ಟು ಸಹ ಸಿಗ್ತದೆ. ಓಕೆ, ಈಗ ನೀವು 100% ಬಾರದಿದ್ದರೆ ಫಾದರ್ನವರು ಬೈತಾರೆ. ಈಗ ಯುವರ್ ಬ್ಯಾಚ್. ಓಕೆ, ಸೊ ದೇರ್ ಇಸ್ ಎ ಪ್ರೆಷರ್, ಯು ಹೌ ಟು ಬ್ರಿಂಗ್ ದ 10% ರಿಸಲ್ಟ್. ಅಲ್ಲಿ ಓಕೆ ಹಾಗೆ ಹೇಳಿದರೆ ಹೌದಾ ಇಲ್ಲ ಅಂತ ಹೇಳಬೇಕಿತ್ತು ಅಂತ ಕೇಳ್ತಾರೆ ನೋಡಿ. ಎಸ್, ದಟ್ಸ್ ಈ. ಸೊ ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ಸೆರವನದ್ದೇನು ಅವ್ರು ಮಾತನಾಡೋದಿಲ್ಲ. ನನಗೆ ಡ್ಯಾನ್ಸಿಂಗ್ ಇಷ್ಟ. ಈಗ ಡ್ಯಾನ್ಸ್ ಹೇಗೆ ಮಾಡಿಸೋದು ನಾವು? ಎಲ್ಲ 2 ಟೇಬಲ್ಗಳನ್ನು ತೆಗಿಯೋಣ. ಒಂದು ಹಾಡು ಕೊಡ್ತೇನೆ, ಲೇಟೆಸ್ಟ್ ಹಾಡುಗಳು, ಲೇಟೆಸ್ಟ್ ಸಿಂಗರ್ಸ್ಗಳು. ನೀವು ಗಡಿಬಿಡಿ ಮಾಡಬೇಕಾಗಿಲ್ಲ. ಸೊ ಓಲ್ಡು ಮೊಹಮ್ಮದ್ ರಫಿ, ಮನ್ನಾಡೆ, PB ಶ್ರೀನಿವಾಸ್ ಇವರೆಲ್ಲ ಕೇಳೋಲ್ಲ. ಸೊ ಟ್ರೆಂಡ್ನಲ್ಲಿ ಇರುವಂಥದ್ದು. ರೆಡಿ? ದ ಕ್ವಶನ್ ಫಾರ್ ಬೋತ್ ದ ಟೀಮ್ಸ್. ದಿಸ್ ಈಸ್ ಆಡಿಯೋ ವಿಜುವಲ್ ರೌಂಡ್. ಪ್ರಶ್ನೆ ಪೆರಂಪಳ್ಳಿಗೆ ಆಡಿಯೋ ವಿಜುವಲ್ ರೌಂಡ್. ಕೇಳಿ, ಐಡೆಂಟಿಫೈ ದ ಸಿಂಗರ್. ಮುತ್ತಾದ ನಿನ್ನ ಹೆಸರೇನು, ನೀನೊಂದು ಸಿಹಿ ಕನಸೇನು, ಇಳಿವೆಗೆ ತಕೆ ಈ ಭೂಮಿಗೆ ನಾ ಕಾಣೆಯೋ ದೇವತೆ, ನಿನ್ನ ಕಣ್ಣಂಚಲೆ ನಾ ನೋಡಿದೆ ಬೆಳದಿಂಗಳ ಸಂತೆ. ಎಸ್, ಈ ವಾಯ್ಸ್ ಕೇಳಿದರೆ ಎಲ್ಲಿಯಾದರೂ? ಪೆರಂಪಳ್ಳಿ ಅಂದರೆ ನೀವೇ ಅಲ್ವಾ? ವಾಯ್ಸ್ ಕೇಳಿದ್ದೀರಾ? ಕೇಳಿಲ್ಲ. ಹಾಡು ಕೇಳಿದ್ದೀರಾ? ಹಾಡು ಕೇಳಿದ್ದೀರಿ. ಓಕೆ, ಯಾರು ಇರ್ಬೋದು ಸಿಂಗರ್? ಗಲಾಟೆ ಆಗ್ತದ ಅಂತ ಇವರದ್ದು ಈಗ, ನೀನು ನೀನು ಅಂತ ಹೇಳಿ. ಸಂಜಿತ್ ಹೆಗ್ಡೆ. ಸಂಜಿತ್ ಹೆಗ್ಡೆ ರಾಂಗ್. ಕುಂದಾಪುರ. ವಾಸುಕಿ ವೈಭವ್. ವಾಸುಕಿ ವೈಭವ್ ನಾನು ಮೊದಲ ಬಾರಿ ಕೇಳುವುದು, ನೀವು ಕೇಳಿದ್ದೀರಿ. ವೆರಿ ಗುಡ್, ಅದು ಉತ್ತರ ತಪ್ಪು. ಈಸ್ ನನ್ ಅದರ್ ದ್ಯಾನ್ ಇಂಡಿಯನ್ ಐಡಲ್ ಫೇಮ್ ನಿಹಾಲ್ ತಾವ್ರು, ಮೂಡುಬಿದ್ರೆಯವರು ನಿಹಾಲ್ ತಾವ್ರು. ಸೊ ಕನ್ನಡದಲ್ಲಿ ತುಂಬ ಫಿಲ್ಮ್ಸ್ಗಳಿಗೆ ಪ್ಲೇಬ್ಯಾಕ್ ಸಿಂಗ್ ಮಾಡಿದ್ದಾರೆ. ಈಗ ಬಾಲಿವುಡ್ನಲ್ಲಿದ್ದಾರೆ. ಸಾಕಷ್ಟು ನಮ್ಮ ಹಿಮೇಶ್ ರೇಷಮ್ಯ ಅವರ ಕಂಪನಿಗೆ, TCSಗಳಿಗೆ ಅವರು ಹಾಡ್ತಾ ಇದ್ದಾರೆ. ಸೊ ಅವರ ಕೆರಿಯರನ್ನು ಸಿಂಗ್ ಮಾಡಿ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಮಾಡ್ಬೋದು. ಖಾಲಿ ನಮ್ಮ ಕೆರಿಯರನ್ನು ಸೆಲೆಬ್ರಿಟಿಗಳನ್ನು ನೋಡುತ್ತಾ ನಾವು ಹಾಗೇ ಆಗಬೇಕಂತ ಏನಿರಲಿಲ್ಲ, ಇರುವುದು ಕೂಡ ಬೇಡ.
ಸೊ ನಿಮ್ಮ ಪ್ಯಾಷನ್ ಏನಿದೆ ಅದನ್ನು ಡೆವಲಪ್ ಮಾಡಿ ಯು ವಿಲ್ ಫೈಂಡ್ ದ ಹ್ಯಾಪಿನೆಸ್. ಮನಿ ಈಸ್ ನಾಟ್ ಎವ್ರಿಥಿಂಗ್, ಹ್ಯಾಪಿನೆಸ್ ಈಸ್ ಎವ್ರಿಥಿಂಗ್. ಸೊ ಎರಡನೇ ಪ್ರಶ್ನೆ ಕುಂದಾಪುರ, ನಿಮಗೆ ಒಂದು ಫೋಟೋ ಬರುತ್ತೆ ಟಿ ವಿಯ ಮೇಲೆ, ಟಿ ವಿ ಪರದೆಯನ್ನು ವೀಕ್ಷಿಸಿ ಮತ್ತು ಆ ವ್ಯಕ್ತಿ ಯಾರು ಅಂತ ಹೇಳಿ. ಯಾರು ಅವರು? ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್. ಗಿರೀಶ್ ಕಾರ್ನಾಡ್ ಅಲ್ಲ. ಗಿರೀಶ್ ಕಾರ್ನಾಡ್ನ ಗುರುತು ಇರಬೇಕು ನಿಮಗೆ, ಯಾಕೆ ಹೇಳಿ? ಯಾಕೆ? ಜ್ಞಾನಪೀಠ ಪ್ರಶಸ್ತಿ ವಿಜೇತ. ಮೈ ಕೈಯಲ್ಲಿ ಇಟ್ಕೊಂಡ್ರೆ ಏನು? ಯಾರಾದರೂ ಬೇಡ ಅಂತ ಹೇಳ್ತಿದ್ದಾರೆ? ಹರಕೆ ಹಾಕಿದ್ದಾರೆ ಯಾರಾದರೂ? ಕೈಯಲ್ಲಿ ಇಟ್ಕೊಳ್ಳಿ. ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಒಬ್ಬರು ಫಟಾಫಟ್ ಸಿಕ್ಕಿತ್ತು. ಗಿರೀಶ್ ಕಾರ್ನಾಡ್ ಮತ್ತು ಯು ಆರ್ ಅನಂತಮೂರ್ತಿ ಅವರಿಗೆ ಫಟಾಫಟ್ ಸಿಕ್ಕಿತ್ತು. ಸೊ ಗಿರೀಶ್ ಕಾರ್ನಾಡ್ ಅಲ್ಲ. ನಿಮ್ಗೇನಾದರೂ ಉತ್ತರ ಗೊತ್ತುಂಟಾ? ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಕನ್ನಡ ಹಾಡುಗಳು, ಕನ್ನಡ ಸಾಹಿತಿಗಳು ನಮ್ಗೆ ಗೊತ್ತಿಲ್ಲ. ನಮಗೆ ಕೀಟ್ಸ್ ಕೇಳಿ, ವಿಲಿಯಂ ವರ್ಡ್ಸ್ವರ್ತ್ ಕೇಳಿ ಅದೆಲ್ಲ ಹೇಳ್ತೇವೆ ನಾವು, ಹಾಗೇನಾ? ಸೊ ಯಾರಿಗೂ ಅಂಕಗಳಿಲ್ಲ. ಸರಿಯಾದ ಉತ್ತರ ಜಯಂತ್ ಕಾಯ್ಕಿಣಿ. ಅನೇಕ ಅವರು ಕಥೆಗಾರರು, ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನಿತ್ತವರು. ಆಮೇಲೆ ಹಾಡುಗಳನ್ನು ಅವರಲ್ಲಿ ಬರೆಸ್ಕೊಂಡ್ರು. ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ ಅಂತೇಳಿ ಒಂದು ಭಾಳ ಒಳ್ಳೆಯ ಸಾಂಗ್ ಇದೆ. ಈ ಸಂಜೆ ಯಾಕಾಗಿದೆ ಕೇಳಿದಿರಲ್ಲ? ಅದು ಎಲ್ಲಿ ಬರೋದು ಗೊತ್ತುಂಟು? ಅವರು ರಿಕ್ಷಾದಲ್ಲಿ ಬೆಂಗಳೂರಿನಲ್ಲಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಹೋಗ್ತಾರೆ. ಪಿರಿ ಪಿರಿ ಮಳೆ ಆಗ್ತಾಯಿದೆ. ಈ ರಿಕ್ಷಾ ಡ್ರೈವರ್ ಹಿಂದೆ ಕೂತ್ಕೊಂಡ ವ್ಯಕ್ತಿ ಯಾರಂತ ಅವ್ರಿಗೆ ಗೊತ್ತಿಲ್ಲ. ಅವ ಬೈತಾನೆ, ಅನ್ಸರ್ಟನಿಟಿ ಆಫ್ ರೈನ್, ಯಾವಾಗಂತ ಇಲ್ಲ ಬೆಂಗಳೂರಿನಲ್ಲಿ ಮಳೆ ಅಂತೇಳಿ. ಇದು ಯಾಕೆ ಆಗಿದೆ ಸಂಜೆ, ಟ್ರಾಫಿಕ್ ಹಾಗೆ ಹೀಗೆ ಅಂತೇಳಿ ದೂರ್ಕೊಳ್ಳುವಾಗ ಇವರಿಗೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಫಿಲ್ಮಿನ ಮ್ಯೂಸಿಕ್ ಡೈರೆಕ್ಟರ್, ಸಂಜೆಯ ಬಗ್ಗೆ ಬರೀಲಿಕ್ಕೆ. ಸೊ ಅವರಲ್ಲಿ 2 ಲೈನ್ ಹೊಳೀತದೆ ಅವರಿಗೆ. ಅವರು ಆಮೇಲೆ ಅದು ಸೂಪರ್ ಹಿಟ್ ಸಾಂಗ್ ಆಗ್ತದೆ. ಸೊ ತೊಂದರೆ ಇಲ್ಲ. ಜಯಂತ್ ಕಾಯ್ಕಿಣಿ ಯಾರಿಗೂ ಕೂಡ ಉತ್ತರ ಗೊತ್ತಿಲ್ಲ, ಯಾರಿಗೂ ಕೂಡ ಅಂಕಗಳಿಲ್ಲ. ಸೊ ಡೈರೆಕ್ಟ್ ಸಾಂಗ್ ಫಾರ್ ಕುಂದಾಪುರ ನಿಮಗೇನೆ. ಸರಿ, ಪದ್ಯ ಕೇಳಿ. ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು. ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು. ಹೇಗೆ ಸಾಧ್ಯವೋ ಅದರ ಆಳವಳೆಯಲು, ಅದರ ಆಳವಳೆಯಲು. ದೇವರೇ. ಎಸ್, ಯಾರು ಸಿಂಗರ್? तू सांग मग होत ना कसं मग होत ना. आता कसं नाही जाऊ. आता तुम्ही सांगा. पास. इथले सांगू की इथलं चर्चा आहे तुमगेले कसं गो. ಪರಂಪಳ್ಳಿ ಗೊತ್ತಿಲ್ಲ. ಕೈಲಾಶ್ ಖೇರ್ನ ಹೆಸರು ಕೇಳಿದ್ರೆ? ಕೈಲಾಶ್ ಖೇರ್ ಬಾಲಿವುಡ್ ಸಿಂಗರ್. ಈಗ ಕನ್ನಡದಲ್ಲಿ ಹಾಡುವಂತಹ ಎಲ್ಲ ಹಾಡುಗಾರರು, ಸೋನು ನಿಗಮ್ ಆಗಲಿ, ಕೈಲಾಶ್ ಖೇರ್, ಸುನಿಧಿ ಘೋಷಾಲ್, ಶ್ರೇಯಾ ಘೋಷಾಲ್, ಸುನಿಧಿ ಚೌಹಾನ್ ಇವರೆಲ್ಲ ಕನ್ನಡದಲ್ಲಿ ಹಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೊಸ ಹೊಸ ಸಿಂಗರ್ಸ್ ಎಲ್ಲ ಬರುವಾಗ ಇವರೆಲ್ಲ ಸೌತ್ಗೆ ಕಡೆಗೆ ಬರ್ತಾ ಇದ್ದಾರೆ. ಸೊ ನೋ ವರೀಸ್. ಈಗ ನಿಮಗೊಂದು ಫೋಟೋ ಬರುತ್ತೆ ಪರಂಪಳ್ಳಿಯವರು ಟಿ ವಿ ಸ್ಕ್ರೀನ್ನ ಮೇಲೆ ನೋಡಿ. ನೀವೆಲ್ಲ ಟೀನೇಜರ್ಸ್ನವರು ಅಂತೇಳಿ ನಾನೆಲ್ಲ ಹುಡುಕಿ ಎಲ್ಲ ಯಂಗ್ಸ್ಟರ್ಸ್ಗಳನ್ನು ತಂದಿದ್ದೇನೆ, ನಿಮ್ಮ ಜನರೇಷನ್ನವರನ್ನು. ಯಾರು ಗೊತ್ತಾ? ಪರಂಪಳ್ಳಿ ಗೊತ್ತಿಲ್ಲ. ಪಾಸ್. ಕುಂದಾಪುರ ಗೊತ್ತಿಲ್ಲ. ಪಾಸ್. ಕಾಂತಾರ ಫಿಲ್ಮ್ ನೋಡಿದ್ರ ನೀವು? ಈಗ ಕಾಂತಾರ ಪಾರ್ಟ್ 1 ಅಂತೇಳಿ ಕಾಂತಾರನ ಸೆಕೆಂಡ್ ವರ್ಷನ್ ಬರ್ತಾ ಇದೆ. ಇದು ಮೊದಲು ಏನಾಗಿತ್ತು ಅಂತೇಳಿ ಯಾವಾಗಲೂ ಪಾರ್ಟ್ 2 ಬರುವುದಲ್ವ. ಇವರು ಏನು ಮಾಡಿದ್ದಾರೆ?
ಈ ಕಾಂತಾರ ಅನ್ನೋದು ಪಾರ್ಟ್ 1 ಅಂತ ಮಾಡ್ತಾರೆ. ಮೊನ್ನೆ ನಾವು ನೋಡಿದ್ದು ಪಾರ್ಟ್ 2 ಅಂತೇಳಿ. ಏನಿರಲಿ, ಅದರಲ್ಲಿ ಏನು ಇಷ್ಟ ಆಯ್ತು ನಿಮಗೆ? ಇಡೀ ಫಿಲ್ಮ್ನಲ್ಲಿ ಏನು ಇಷ್ಟ ಆಯಿತು? ಫಿಲ್ಮ್ ಇಷ್ಟ ಆಯಿತು. ಏನಾದರೂ ಒಂದು ಪ್ಲಸ್ ಪಾಯಿಂಟ್ ಇರುತ್ತಲ್ವ? ಮ್ಯೂಸಿಕಾ, ಲೊಕೇಶನ್ಸಾ, ಆ್ಯಕ್ಟಿಂಗಾ ಅಥವಾ ಕಾಸ್ಟಿಂಗಾ? ಆ್ಯಕ್ಟಿಂಗ್ ತುಂಬ ಒಳ್ಳೆದಿತ್ತು. ಮತ್ತು ಆ್ಯಕ್ಟಿಂಗ್ ಮಾಡೋದು ಕೂಡ ರಾತ್ರಿ ಅಲ್ಲ, ತುಂಬ ಕತ್ಲಲ್ಲ. ಸೊ ಅದು ಇಫೆಕ್ಟಿವ್ ಆಗಬೇಕಾದ್ರೆ ಏನು ಬೇಕು? ಒಳ್ಳೆ ಸಿಂಗರ್ಸ್ ಇರಬೇಕು, ಮ್ಯೂಸಿಕ್ ಬೇಕಲ್ವಾ? ಹಾಂ, ಇವರು ಆ ಫಿಲ್ಮ್ನ ಮ್ಯೂಸಿಕ್ ಡೈರೆಕ್ಟ್ ಅಜನೀಶ್ ಲೋಕೇಶ್. ಸರಿ, ಈಗ ಎನ್ವೈರ್ಮೆಂಟ್ ರೌಂಡಿಗೆ ಹೋಗುವ. ಈ ಸುತ್ತಿನ ಕೊನೆಯ ಸುತ್ತು. ಇದರಲ್ಲಿ ಯಾರು ಫಸ್ಟ್ ಯಾರು ಸೆಕೆಂಡ್ ಅನ್ನಂತಿಲ್ಲ. ಇದ್ದಂಥ 34 ತಂಡಗಳಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ ಪಡೀತಾರೆ ಅವ್ರು ನೆಕ್ಸ್ಟ್ ರೌಂಡಿಗೆ ಬರ್ತಾರೆ ಅಷ್ಟೇ. ಓಕೆ, ಈಗ ನಿಮ್ಮ ಮುಂದೆ ನೇಚರ್ಗೆ ಸಂಬಂಧಪಟ್ಟಂಥ ಫೋಟೋಸ್ಗಳನ್ನು ತಂದಿದ್ದೆ ನಾನು. ನೇಚರ್ ಅಂದರೆ ಏನು? ಮರ ಗಿಡ ಮಾತ್ರ ಅಲ್ಲ, ನೀರು ಕೂಡ ನೇಚರ್, ಸೋರ್ಸ್ ಆಫ್ ಲೈಫ್. ನೀರಿಲ್ಲದಿದ್ದರೆ ಎಂಥದ್ದು ಕೂಡ ಇಲ್ಲ ಅಲ್ವಾ? ನಮ್ಮ ಹುಟ್ಟಿಗಿಂತ ಮೊದಲು ನಮ್ಮ ಅಪ್ಪ ಅಮ್ಮನ ಮದುವೆಗೆ ದಾರೆ ಎರೆಯಲಿಕ್ಕೆ ಅಲ್ಲಿ ನೀರೇ ಇರೋದು. ನಮಗೆ ಬ್ಯಾಪ್ಟಿಸಮ್, ಶರವು ಅಥವಾ ನಾಮಕರಣ ತೀರ್ಥ ಹಾಕ್ಕೊಂಡೇ ಮಾಡುವಂಥದ್ದು. ಸೊ ಕೊನೆಗೆ ತುಳಸಿ ನೀರು ಕೂಡ ಬಿಡುವುದು ಅಲ್ವಾ? ಎಲ್ಲ ನೀರಿಗೆ ಸಂಬಂಧಪಟ್ಟದ್ದು. ಸೊ ನೀರು ನಮ್ಮ ಬಾಡಿಯಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ, ನಮ್ಮ ಪ್ರಪಂಚದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ. ಅದಕ್ಕೋಸ್ಕರ ಇಂಗ್ಲೀಷ್ನಲ್ಲಿ ಒಂದು ಕವಿತೆಯ ಸಾಲು ಬರುತ್ತೆ, ವಾಟರ್ ಈಸ್ ಎವ್ರಿವೇರ್, ನಾಟ್ ಎ ಸಿಂಗಲ್ ಡ್ರಾಪ್ ಟು ಡ್ರಿಂಕ್. ಎಲ್ಲ ನೀರಿನ ಕೊರತೆ ಕಾಣ್ತಾ ಇದೆ. ಉಡುಪಿ ಜಿಲ್ಲೆ ಹೈಯೆಸ್ಟ್ ಮಳೆ ಪ್ರಮಾಣದಲ್ಲಿ ಹೈಯೆಸ್ಟ್ ಮಳೆ ಪಡೆದದ್ದು ನಾವು. ಆ್ಯಕ್ಚುಲಿ ಶಿವಮೊಗ್ಗ ಚಿಕ್ಕಮಗಳೂರು ಪಡೆಯಬೇಕಿತ್ತು, ನಾವು ಪಡೆದಿದ್ದೇವೆ. ಆದರೆ ನೀವು ನೋಡಿ, ನಾಡಿದ್ದು ಮಾರ್ಚ್ ಏಪ್ರಿಲ್ ಬರುವಾಗ ನಿಮ್ಮ ಶಾಲೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಆಗುತ್ತೆ, ಏನು? ವಾಟರ್ ಈಸ್ ಪ್ರೇಷಿಯಸ್, ಡೋಂಟ್ ವೇಸ್ಟ್ ವಾಟರ್ ಅಲ್ವಾ? ಇದು ಯಾಕೆ ಆಗುತ್ತೆ ಅಂದರೆ, ನಾವು ನೀರಿನ ಸೋರ್ಸಸ್ಗಳನ್ನೆಲ್ಲ ಬಂದ್ ಮಾಡಿದ್ದೇವೆ. ಅಳಿದುಳಿದಂಥದ್ದೆಲ್ಲ ನಾವು ಕೊಳಚೆ ನೀರು ಹಾಕಿಕೊಂಡು ಪೊಲ್ಯೂಟ್ ಮಾಡಿಬಿಟ್ಟಿದ್ದೇವೆ. ಸೊ ನೀರಿಗೆ ಸಂಬಂಧಪಟ್ಟಂಥ ಫೋಟೋಸ್ಗಳಿವೆ. ಮೊದಲ ಫೋಟೋ ಬರುತ್ತೆ ಪೆರಂಪಳ್ಳಿ. ನಿಮಗೆ ಒಂದು ಫಾಲ್ಸ್ ಬರುತ್ತೆ. ಈ ಫಾಲ್ಸ್ಗೆ ಎಲ್ಲಿ ಅದು ಟ್ರಕ್ಕಿಂಗ್ ಹೋಗಿದ್ದೀರಾ ನೀವು? ಸ್ಕೌಟ್ಸ್ ಗೈಡ್ಸ್ನಲ್ಲಿ ಇದ್ದೀರಾ? ಇಲ್ಲ. NCC ಟ್ರಕ್ಕಿಂಗ್ನಲ್ಲಿ ನೇಚರ್ ನೋಡುವವರು ಸಾಕಷ್ಟು ಮಂದಿ ಹೋಗ್ತಾರೆ. ಇದು ನಮ್ಮ ಜಿಲ್ಲೆಯದೇ, ನೀವು ಎಲ್ಲೆಲ್ಲಿ ಹೋಗ್ಬಿಡಿ. ಈಗ ಮೈನಸ್ ರೌಂಡ್ ಇಲ್ಲ, ಹಾಗಾಗಿ ನೀವು ಏನು ಉತ್ತರ ಕೊಡ್ಬೋದು? ಜೋಗ್ ಫಾಲ್ಸ್ ಅಂತ ಹೇಳ್ತೀರಿ. ಜೋಗ್ ಫಾಲ್ಸ್ನಲ್ಲಿ 5 ಕವಲುಗಳಾಗಿ ನೀರು ಬೀಳ್ತದೆ, ರಾಜಾರವರ ರಾಕೆಟ್ ಲೇಡಿ ಅಂತೇಳಿ. ಇಲ್ಲಿ ಒಂದೇ ಇದೆ ಅಲ್ವಾ? ಸೊ ಕುಂದಾಪುರ, ಅಪ್ಪ ಅಮ್ಮ ಎಲ್ಲಿಯಾದರೂ ಅಥವಾ ನಿಮ್ಮ ಕಸಿನ್ಸ್ಗಳು? ಗೊತ್ತು? ಪಾಸ್. ಯಾರಿಗೆ ಪಾಸ್ ಮಾಡೋದು? ನಾನು ನಮ್ಮ ಸ್ಕೋರರಿಗೆ ಪಾಸ್ ಮಾಡಬೇಕು. ಸರಿ, ಕೂಡ್ಲು ತೀರ್ಥ ಹೆಬ್ರಿ ಹತ್ರ ಇದೆ. ಈ ಪ್ರದೇಶಕ್ಕೆ ಹೋಗಬೇಕಾದ್ರೆ 8 ಕಿಲೋಮೀಟರ್ ನಡೀಬೇಕು. ಈ ನಕ್ಸಲ್ ಹಾವಳಿಯಿಂದ ಸಾಕಷ್ಟು ಮಂದಿ ಹಿಂದೇಟು ಹಾಕ್ತಾ ಇದ್ದಾರೆ ಈ ಕಡೆಗೆ ಹೋಗಲಿಕ್ಕೆ. ನೀವು ಅಲ್ಲಿಗೆ ಹೋಗಬೇಕಾದ್ರೆ ಕಾಡಿನಲ್ಲಿ ನಡ್ಕೊಂಡು ಹೋಗಬೇಕು. ಲೀಚಸ್ಗಳೆಲ್ಲ ಇರ್ತವೆ, ಇಂಬಳ ಅಂತ ಹೇಳ್ತೇವೆ, ಅದೆಲ್ಲ ಕಚ್ಕೊಳ್ತದೆ. ಅದು ಕಚ್ಚುವಾಗ ಸಣ್ಣ ಒಂದು ಅಕ್ಕಿ ಪೀಸ್ನಾಗಿ ಇರುತ್ತೆ, ರೈಸ್ ದೊಡ್ಡದಾಗುತ್ತೆ, ಈ ಬೆರಳಿನಷ್ಟು ದೊಡ್ಡದಾಗುತ್ತೆ, ಅಂದರೆ ಅಷ್ಟು ಬ್ಲಡ್ ಇರುತ್ತೆ. ಸೊ ಇದೆಲ್ಲ ನೇಚರ್. ಸೊ ಕೂಡ್ಲು ತೀರ್ಥ. ಸೊ ನಮ್ಮದೇ ನಾನು ಕೊಟ್ಟದ್ದು. ಸೊ ನಿಮಗೆ ಕಂಡುಹಿಡಲಿಕ್ಕಾಗಲಿಲ್ಲ. ಸೊ 2ನೇ ಪ್ರಶ್ನೆ ಬರುತ್ತೆ ಕುಂದಾಪುರ ನಿಮಗೆ. 2ನೇ ಪ್ರಶ್ನೆ ಬರುತ್ತೆ. ಒಂದು ನದಿ ಇದೆ, ಗಮನಿಸಿಕೊಳ್ಳಿ. ನದಿಯಲ್ಲಿ ಸಾಕಷ್ಟು ನದಿಗಳಿವೆ ಕರ್ನಾಟಕದಲ್ಲಿ, ಮೇಲಿಂದ ಕೆಳಗೆವರೆಗೆ ಸಾಕಷ್ಟು ನದಿಗಳಿವೆ. ಕೆಲವು ನಮ್ಮಲ್ಲಿ ಹುಟ್ಟಿ ನಮ್ಮ ಪಕ್ಕದ ರಾಜ್ಯಗಳಿಗೆ ಹೋಗ್ತವೆ. ನದಿಗಳಿಂದಾಗಿ 2 ರಾಜ್ಯಗಳ ನಡುವೆ ವೈಮನಸ್ಸು ಇದೆ. ಅದು ನಮಗೆ ಮತ್ತು ಗೋವಾ ಇರ್ಬೋದು, ನಮಗೆ ಮತ್ತು ಮಹಾರಾಷ್ಟ್ರ ಇರ್ಬೋದು, ನಮಗೆ ಮತ್ತು ತಮಿಳುನಾಡು ಇರ್ಬೋದು, ನಮಗೆ ಮತ್ತು ಕೇರಳಕ್ಕೆ ಇರ್ಬೋದು. ಅಲ್ಲಿ ಮಳೆ ಬಂದು ಜಾಸ್ತಿ
ನೀರು ತುಂಬಿದರೆ ಅವರ ಡ್ಯಾಮ್ನ ಗೇಟ್ ಓಪನ್ ಮಾಡ್ತಾರೆ. ಸೊ ಕೆಳಗಿನ ಪ್ರದೇಶಗಳೆಲ್ಲ ಮುಳುಗಡೆ ಆಗ್ತವೆ. ಇಂಥ ನ್ಯಾಚುರಲ್ ಕೆಲಾಮಿಟೀಸ್ಗಳಿಗೆ ಕೆಲವೊಮ್ಮೆ ಮನುಷ್ಯನೂ ಕೂಡ ಕಾರಣ ಆಗ್ತಾನೆ. ಸೊ ಈ ಫಾಲ್ಸ್ಗಳು ಹರಿದುಕೊಂಡು ಮುಂದಕ್ಕೆ ಹೊರತೆಯಾಗಿ ಜರಿಯಾಗಿ ಸಣ್ಣ ಸಣ್ಣ ತೋಡುಗಳು ಸೇರಿಕೊಂಡು ಸಣ್ಣ ಪುಟ್ಟ ನದಿಗಳೆಲ್ಲ ಸೇರಿಕೊಂಡು ದೊಡ್ಡ ನದಿಯಾಗಿ ಹರಿಯುತ್ತದೆ. ನಿಮ್ಮ ಮುಂದೆ ನಮ್ಮ ಜಿಲ್ಲೆಯ ಒಂದು ನದಿ ಇದೆ ನೋಡಿ. ನಿಮಗೆ ಸುಲಭವಾಗಲಿ ಅಂತ ಹೇಳಿ ಒಂದು ಬ್ರಿಡ್ಜ್ ಕೊಟ್ಟಿದ್ದಾರೆ. ಅದರಲ್ಲಿ ಮುಂಬೈಯಲ್ಲಿ ಸಮುದ್ರದಲ್ಲಿ ಒಂದು ವಾಟರ್ನ ಒಳಗೆ, ಸಮುದ್ರದ ನೀರಿನ ಒಳಗೆ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ. 6.4 ಕಿಲೋಮೀಟರ್ಸ್ ಸಮುದ್ರದ ಅಡಿಯಲ್ಲಿ ಒಂದು ಬ್ರಿಡ್ಜ್ ಇದೆ. ಇದು ಮೇಲ್ನದ್ದು. ಹೀಗೆ ರೈಲ್ವೆ ಬ್ರಿಡ್ಜಸ್ಗಳಿವೆ, ಹೆದ್ದಾರಿಗಳು ಪಾಸ್ ಆಗ್ತವೆ. ಗೊತ್ತು? ಟೈಮ್ ವೇಸ್ಟ್ ಮಾಡೋದು ಬೇಡ ನಾವು. ಪಾಸ್. ಸರಿ, ಪೆರಂಪಳ್ಳಿ. ಸ್ವರ್ಣ ನದಿ ಪೆರಂಪಳ್ಳಿಯಿಂದ ಪಾಸ್ ಆಗ್ತದೆ. ಅಲ್ಲಿ ರೈಲ್ವೆ ಬ್ರಿಡ್ಜ್ ಇದೆ ಅಲ್ವಾ? ಅದೇ ಅಂದಾಜು ಮಾಡಿದಲ್ಲ ನೀವು. ಅದು ನಮ್ಮ ಊರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೂಡಾದಿಂದ ಬಂದು ಆಚೆಯಿಂದ ಬಂದು ಈಚೆಯಿಂದ ಬರ್ತದೆ ಅದು. ಸೊ ಇದು ನೇತ್ರಾವತಿ ನದಿ. ಓಕೆ, ಮೂರನೇ ಪ್ರಶ್ನೆ ನಿಮಗೇನೆ. ಅವರಿಗೆ ಫೋಟೋ ತೋರಿಸಿದೆ, ಹಾಗಾಗಿ ನೀವು ಕೂಡ ಫೋಟೋ ನೋಡಬೇಕು. ಇಲ್ಲಿ ಒಂದು ಫಾಲ್ಸ್ ಇದೆ, ಆಗ ಕೂಡ್ಲು ತೀರ್ಥದಿದ್ದದು. ಈಗ ಯಾವುದು ಬರುತ್ತೆ ಅಂತ ಗೊತ್ತಿಲ್ಲ. ಕಂಪ್ಯೂಟರ್ ಮಹೇಶ ಯಾವ ಕೊಡ್ತಾನೆ ಅಂತ ಗೊತ್ತಿಲ್ಲ. ನೋಡಿ, ಜೋಗ್ ಫಾಲ್ಸ್ ಹೇಗೆ ಹೇಳ್ತೀರಿ? ಹೋಗಿದ್ದೀರಾ ಅಲ್ಲಿಗೆ? ಇಲ್ಲ. ಮತ್ತೆ ಹೇಗೆ ಗೊತ್ತಾಯ್ತು ನಿಮಗೆ ಅದು ಜೋಗ್ ಫಾಲ್ಸ್ ಅಂತೇಳಿ? 5. ನಿಮಗೆ ಇಲ್ಲಿ ಅದು ಪದ್ಯ ಇತ್ತಾ? ಇಲ್ಲ. ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಟೆಕ್ಸ್ಟ್ ಪುಸ್ತಕದಲ್ಲಿ ಇದರ ಒಂದು ಚಿತ್ರ ಇದೆ. 8ನಲ್ಲಿಯೋ 9ನಲ್ಲಿಯೋ. ಈಗ ಎಲ್ಲ ನಾವು ಒಬ್ಸರ್ವೇ ಮಾಡೋದಿಲ್ಲ. ಸೊ ಜೋಗ್ ಫಾಲ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಭಾಳ ಸುಲಭ. ಅಲ್ಲಿ 5 ರಾಜಾರಾಣಿ ರೋರರ್ ರಾಕೆಟ್ ಲೇಡಿ 5 ಕವಲ್ಗಳಾಗಿ ಅದು ಕೆಳಗೆ ಬೀಳ್ತದೆ. ಸೊ ಆಗಸ್ಟ್, ಅಕ್ಟೋಬರ್, ಸೆಪ್ಟೆಂಬರ್, ಅಕ್ಟೋಬರ್ ನಾವು ಹೋದರೆ ಇದು ಭಾಳ ಚೆಂದಾಗಿ ಕಾಣುತ್ತೆ. ಅದರ ಮೊದಲು ಮಳೆಗಾಲದಲ್ಲಿ ಹೋದರೆ ಫಾಗ್ನಲ್ಲಿ ಏನು ಕಾಣೋಲ್ಲ. ಭಾಳ ವ್ಯವಸ್ಥಿತವಾಗಿ ಟೂರಿಸಮ್ ಡಿಪಾರ್ಟ್ಮೆಂಟ್, ಪ್ರವಾಸಿ ಕರ್ನಾಟಕ ಪ್ರವಾಸೋದ್ಯಮ ಅದನ್ನು ಇಂಪ್ರೂವ್ ಮಾಡಿದೆ. ಈಗಷ್ಟೇ ಅವರ ರಿನೋವೇಷನ್ ಕೆಲಸ ಆಗ್ತಾ ಉಂಟು. 50 ಅಂಕಗಳು ನಿಮಗೆ ಕುಂದಾಪುರ. ಕರೆಕ್ಟ್ ಆನ್ಸರ್. ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಎಪಿಸೋಡ್ ಆ್ಯಂಡ್ ಇನ್ ದ ಫಸ್ಟ್ ರೌಂಡ್ ಆಫ್ ಚಾಣಕ್ಯ ಚಾಲೆಂಜ್ ಸೀಸನ್ 3. ಈ ಸುತ್ತಿನ ಕೊನೆಯ ಸ್ಪರ್ಧಾಳುಗಳು ನೀವು. ಸೊ ಒಂದು ಪವಿತ್ರ ಪುಸ್ತಕದಲ್ಲಿ ಒಳ್ಳೆಯ ಶಬ್ದ ಬರುತ್ತೆ, ಹೂ ಈಸ್ ಲಾಸ್ಟ್ ವಿಲ್ ಬಿಕಮ್ ದ ಫಸ್ಟ್. ಅದನ್ನೇ ನಿಮಾನವಾಸ ಸರವ್ ಗೊತ್ತಿಲ್ಲ ಅವಳಿಗೆ. ಪೈಲು ಸತ್ತಲು. ಓಕೆ, ಸೊ ನೀವು ಮೊದಲು ಬರ್ಬೋದು. ಸೊ ನಿಮಗೊಂದು ನದಿ ಬರುತ್ತೆ ನೋಡಿ. ಈಗ ನದಿಯನ್ನು ಐಡೆಂಟಿಫೈ ಮಾಡೋದು ಹೇಗೆ? ಅದರ ಸುತ್ತಮುತ್ತ ಇರುವಂಥ ವಿಚಾರಗಳನ್ನು ನೋಡಬೇಕು. ಏನಿದೆ ಪಕ್ಕದಲ್ಲಿ? ಕಾಡಿದೆಯಾ, ಪ್ರಾಣಿಗಳಿದೆಯಾ, ಬಂಡೆ ಇದೆಯಾ, ಕಲ್ಲು ಇದೆಯಾ? ಬಹಳ ಪ್ರಮುಖವಾದಂಥ ನದಿ ಕರ್ನಾಟಕದ್ದು. ಕರ್ನಾಟಕ ಹೇಳುವಾಗ ಈ ನದಿಯ ಹೆಸರು ಬರುತ್ತೆ ಸಾಮಾನ್ಯವಾಗಿ. ತುಂಗಭದ್ರಾ. ತಪ್ಪುತ್ರ. ಕಾವೇರಿ. ಪ್ರಶ್ನೆ ಪುನಃ. ಕಾವೇರಿ ಆದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆ. ಆರ್ ಯು ಆಸ್ಕಿಂಗ್ ದ ಕ್ವಶನ್ ಮಾರ್ಕ್? ಕರ್ನಾಟಕ ಅಂದರೆ ಕಾವೇರಿ. ಕರ್ನಾಟಕ ಅಂದರೆ ಕಾವೇರಿ. ಹಾಗೆ ಕಾ ಅಂದರೆ ಕರ್ನಾಟಕ, ಕಾ ಅಂದರೆ ಕಾವೇರಿ, ಕಾ ಅಂದರೆ ಕುಂದಾಪುರ, ಕಾ ಅಂದರೆ ಕೊಡು 20 ಮಾರ್ಕನ್ನು. ಸರಿಯಾದ ಉತ್ತರ 20 ಪಾಯಿಂಟ್ಸ್ ಕುಂದಾಪುರ. ಸೊ ಇಲ್ಲಿಗೆ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡ್ ಮುಗಿದಿದೆ. ಈಗ ನಿಮ್ಮ ಅಂಕಗಳನ್ನು ತಿಳಿಲಿಕ್ಕೆ ನಿಮಗೆ ಕುತೂಹಲ. ಸೊ ಶ್ರೀ ವೆಂಕಟರಮಣ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕುಂದಾಪುರ ನೀವಿದ್ದೀರಿ.
ನಿಮ್ಮ ಅಂಕಗಳು 210. ವೆಲ್ ಡನ್, ಕಂಗ್ರ್ಯಾಚುಲೇಷನ್ಸ್. ಓಕೆ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್, ನೀವು ಪ್ರತಿ ಎಪಿಸೋಡ್ನಲ್ಲಿ ಸ್ವಲ್ಪ ಗಳಿಸ್ಕೊಂಡು ಬಂದ್ರಿ, ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಂಡ್ರಿ. ನಿಮ್ಮ ಅಂಕಗಳು ಇವೆ 100. 100ಕ್ಕಿಂತ ಮೇಲೆ ಹೋಗುವುದಿಲ್ಲ ನೀವು, ತೊಂದರೆ ಇಲ್ಲ. ನಿಮಗಿಂತ ಕಡಿಮೆ ಅಂಕಗಳನ್ನು ಪಡೆದವರು ಹೊರಗೆ ಹೋಗ್ತಾರೆ. 100 ಅಂಕದಲ್ಲಿ ನೀವು ಮೇಲೆ ಇದ್ದರೆ ನೀವು ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗ್ತೀರಿ. ಸೊ ನೋ ವರೀಸ್, ವೆಲ್ ಪ್ಲೇಡ್. ಅವರು ಒಂದು 2 ಲೈನ್ ಹಾಡು, ನೀವು ಹಾಡುವಾಗ ಮುಖ ಮಾತ್ರ ನೋಡ್ತಾ ಇದ್ರಿ. ಎಸ್, ನಿಮ್ಮ ಹೆಸರು ಮರೆತೋಯ್ತು ನನಗೆ. ನವಮಿ ಭಟ್. ನವಮಿ. ಭಾವಗೀತೆ ಹಾಡ್ತೆ. ನೀವು ಭಾವಗೀತೆ ಹಾಡು, ಇಲ್ಲದ್ರೆ ಪ್ರೇಮಗೀತೆ ಹಾಡು, ಎಲ್ಲದ್ರೆ ಹಾಡು. ಎಲ್ಲಿ ಜಾರಿತೋ ಮನವು, ಎಲ್ಲಿ ಮೀರಿತೋ, ಎಲ್ಲಿ ಅಲೆಯುತ್ತಿಹುದು ಏಕೆ ನಿಲ್ಲದಾಯಿತೋ, ಎಲ್ಲಿ ಜಾರಿತೋ ಮನವು, ಎಲ್ಲೆ ಮೀರಿತೋ. ವೆರಿ ಗುಡ್. ಯಾರು ಬರೆದದ್ದು ಗೊತ್ತಾ? ಹೌದು, ಯಾರು? ಲಕ್ಷ್ಮೀನಾರಾಯಣ್ ಭಟ್. ಲಕ್ಷ್ಮೀನಾರಾಯಣ ಭಟ್ರು ಬರೆದದ್ದು. ಸೊ ಅವರು ಹಾಡಿದ್ದು ಕೂಡ ಭಾವಗೀತೆನೇ. ನೀವು ಭಾವಗೀತೆ ಹಾಡ್ತೀರ ಅಂದ್ರೆ ಅವ್ರು ಹಾಡಿದ್ದು ಯಾವುದು? ಭಕ್ತಿಗೀತೆನಾ? ಅದು ಕೂಡ ಭಾವಗೀತೆನೇ. ಸೊ ನೀವು ಕ್ಲಾಸಿಗೆ ಹೋಗ್ತೀರಾ? ಹೌದು, ಹೋಗ್ತೀವಿ. ವೆರಿ ಗುಡ್, ವೆರಿ ಗುಡ್. ಯಕ್ಷಗಾನದ ಭಾಗವತಿಕೆ ಇಲ್ಲ, ಒಂದು ಸ್ವಲ್ಪ ಕಲೀರಿ. ಕುಂದಾಪುರ ಅಂದರೆ ಯಕ್ಷಗಾನ, ಯಕ್ಷಗಾನ ಅಂದರೆ ಕುಂದಾಪುರ, ಅದು ಯಾಕೆ ಬಿಡಬೇಕು ನಾವು? ಸರಿ, ನೀವು ಇಲ್ಲಿ ಬಂದಿದ್ದೀರಾ. ಈ ಎಪಿಸೋಡನ್ನು ಇಲ್ಲಿ ನಾನು ಮುಗಿಸ್ತಿದ್ದೇನೆ. ಮುಗಿಸುವ ಮುಂಚೆ ನಮ್ಮ ಈ ಚಾಣಕ್ಯ ಚಾಲೆಂಜ್ ಸೀಸನ್ 3 ಈ ಎಪಿಸೋಡ್ನಲ್ಲಿ ಭಾಗವಹಿಸಿದ್ದಕ್ಕೆ ಪ್ರಮಾಣ ಪತ್ರಗಳನ್ನು ದಯವಿಟ್ಟು ಸ್ವೀಕರಿಸಬೇಕು. ಸೊ ಟ್ರಿನಿಟಿಯಿಂದ ಇಬ್ಬರು ಇದ್ದಾರೆ, ಒಂದು ಶೆಟ್ರು, ಒಂದು ಸರಾವ್. ಸೊ ನಿಮಗಿಬ್ಬರಿಗೂ ಕೂಡ ಪ್ರಮಾಣ ಪತ್ರಗಳು, ಸರ್ಟಿಫಿಕೇಟ್ಸ್ ಮತ್ತು ನಮ್ಮ ಸ್ಪಾನ್ಸರ್ಸ್ ಇದ್ದಾರೆ. ನೀವು ಇವರಿಂದ ಸುಮಾರು 600 ರೂಪಾಯಿಯಷ್ಟು ಅವರ ಪ್ರಾಡಕ್ಟ್ಸ್ಗಳನ್ನು ಪಡೆದುಕೊಳ್ಳಬಹುದು. ಯು ಕ್ಯಾನ್ ಯೂಸ್ ದಿಸ್. ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್. ಬೈಸ್. ಸೊ ಕುಂದಾಪುರದಿಂದ ಬಂದಿದ್ದೀರಿ, ಸ್ಪೆಷಲ್ ಕ್ಲಾಸನ್ನು ಬಿಟ್ಟು ಈ ರೆಕಾರ್ಡಿಂಗೋಸ್ಕರ ಈ ಟೈಮ್ನಲ್ಲಿ ಬಂದಿದ್ದೀರಿ ನಿಮಗೆ. ಸೊ ಅಮ್ಗೆಲೇಚಿ ಆಕಾಂಕ್ಷ ಮನಿ ನವಮಿ ಭಟ್ ನುವ. ಎಸ್, ಕಂಗ್ರ್ಯಾಚುಲೇಷನ್ಸ್. ಯಾ, ಹೇ ಅಮ್ಗೆಲೆ ಸ್ಪಾನ್ಸರ್ ನ್ಯಾಚುರಿಯಾ. ಎಸ್, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಮೇ ಗಾಡ್ ಬ್ಲೆಸ್ ಯು.